ಎಲ್ಲರಿಗೂ ಹಾಯ್ ನಮಸ್ಕಾರ. ನಾನು ನಿಮ್ಮ ರಜತ್ ಬುಜ್ಜಿ. ಇವತ್ತು ನಮ್ಮ ಇಡೀ ತಂಡ ಏನು ಪಂಚೆಯಲ್ಲಿ ಬಂದ್ಬಿಟ್ಟಿದ್ದೀವಿ ಅಂತ ನೋಡ್ತಾ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಒಬ್ಬರನ್ನ ಬಿಟ್ಟರೆ. ಇವತ್ತು ಸಂಕ್ರಾಂತಿ ಹಬ್ಬನ ಆಚರಿಸಕ್ಕೆ ಬಂದಿದ್ದೀವಿ ನಮ್ಮ ಇಡೀ ಬಲರಾಮನ ತಂಡ. ಇವತ್ತು ಸಂಕ್ರಾಂತಿ ಅಂತ ಹೇಳಿದ್ರೆ ಒಂದು ರೈತರಿಗೆ ಮೀಸಲಿರೋ ಒಂದು ಹಬ್ಬ ಅದು. ಆ ಹಬ್ಬನ ಇವತ್ತು ಮಂಡ್ಯದಲ್ಲಿ ಆಚರಿಸ್ತಾ ಇದ್ದೀವಿ. ಸೊ ಫಸ್ಟ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡೋದು ನಮ್ಮ ಶಿಪ್ ಆಫ್ ದ ಕ್ಯಾಪ್ಟನ್ ಆಫ್ ದ ಶಿಪ್ KM ಚೈತನ್ಯ ಸರ್. ಫಸ್ಟ್ ಮೂವಿ ಬಂದು ನಿಮ್ಮದು ಅಂದರೆ ಅಂಡರ್ ವರ್ಲ್ಡ್ದು ಆ ದಿನಗಳು 2007 ರಿಲೀಸ್ ಆಯಿತು ಅನ್ಸುತ್ತೆ. ಆವಾಗ ನಮ್ಮ ಪ್ರೊಡ್ಯೂಸರ್ಗೆ 10 ವರ್ಷ ಅನ್ಸುತ್ತೆ ಏಜು. 2007 ಅಲ್ವಾ ರಿಲೀಸು ಅಲ್ವಾ? 10 ವರ್ಷ 7 ವರ್ಷ ಸುಮ್ಮನೆ 2007 ರಿಲೀಸ್ ಆಗಿದೆ. ಅಕಸ್ಮಾತ್ ಒಂದು ಮಗು ಆ ಟೈಮಲ್ಲಿ ಹುಟ್ಟಿದೆ. ಇವಾಗ 2026 ತಿರ್ಗಾ ಬಲರಾಮನ ದಿನಗಳು 18 ವರ್ಷ ಗ್ಯಾಪು ಸರ್. ಓಟ್ ಆಗಕ್ಕೆ ಮೆಚುರಿಟಿನೇ ಸಿಕ್ಬಿಟ್ರು. ಯಾಕೆ ಸರ್ ಇಷ್ಟು ವರ್ಷ? ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ನಿರ್ಮಾಪಕರು ನಮ್ಮ ಆದಿನಗಳು ಸಿನಿಮಾ ರಿಲೀಸ್ ಆದಾಗ 6 ವರ್ಷ ವಯಸ್ಸು. 10 ವರ್ಷ ವಯಸ್ಸು. ಸೊ ಈಗ 18 ವರ್ಷ ಆಗಿದೆ ನಮ್ಮ ಸಿನಿಮಾ ರಿಲೀಸ್ ಆಗಿ. ಅಂದರೆ ರಜತ್ ಹೇಳಿದಾಗೆ 18 ವರ್ಷದ ನಂತರ ಮತ್ತೆ ಅದೇ ಒಂದು ಕಥೆನ ಸರ್ಕಸ್ ಮಾಡ್ತಾ ವಾಪಸ್ ಅಲ್ಲಿಗೆ ಹೋಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿನೇ, ಒಂದು ದೊಡ್ಡ ಸಾಹಸನೇ. ಆದರೆ ಆದಿನಗಳು ಸಿನಿಮಾ 86ನೇ ಇಸ್ವಿಲಿ ಮುಗಿಯುತ್ತೆ ಅದ್ರ ಕತೆ. ಈ ಕತೆ 86ನೇ ಇಸ್ವಿಲಿ ಪ್ರಾರಂಭ ಆಗುತ್ತೆ. ಅದ್ರ ಮುಂದಿನ ಕಥೆಯನ್ನು ಹೇಳ್ತಾ ಹೋಗುತ್ತೆ. ಹಾಗನ್ಬಿಟ್ಟು ಇದು ಆದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ, ಆದಿನಗಳು ಸಿನಿಮಾದ ಮುಂದುವರೆದ ಭಾಗ ಅಂತ ಹೇಳ್ತಾರೆ ಸರ್. ಯಾವ ಮಗು ಫೇವ್ರೇಟ್? ಇಲ್ಲ, ಆದರೆ ಒಂದು ಸುಲಭವಾದ ಉತ್ತರ ಅಂತಂದ್ರೆ ಆದಿನಗಳು ನಾನು ಬರ್ದಿದ್ದು ಸಿನಿಮಾ ಅಲ್ಲ. ಆದಿನಗಳು ಅಗ್ನಿಶ್ರೀಧರ್ ಅವರು ಬರ್ದಿದ್ದು, ಅಗ್ನಿಶ್ರೀಧರ್ ಅವರ ಕನಸು. ಆದ್ರೆ ಈ ಸಿನಿಮಾ ನಾವೆಲ್ಲ ಸೇರ್ಕೊಂಡು ಮಾಡಿರೋದು. ಇದು ಹೆಚ್ಚು ನನ್ನ ಸಿನಿಮಾ ಅಂತ ನಾನು ಹೇಳಲಿಕ್ಕೆ. ಸರ್, ಆಲ್ ದ ವೆರಿ ಬೆಸ್ಟ್ ಯು ಸರ್. ನೀವೆಷ್ಟು ಒಂಥರ ಮಗು ಮನಸ್ಸಿನ ಒಂದು ವ್ಯಕ್ತಿ ಆದರೆ ಸರ್. ನಿಮ್ಮದು ಎಲ್ಲ ಜನರ್ ಮೂವಿಗಳು ನಾವು ನೋಡಿದ್ವಿ. ಬಟ್ ಬಲರಾಮನ ದಿನಗಳು ನನಗೆ ನೀವು ಒಂದೊಂದ್ಸತಿ ಆ್ಯಕ್ಟಿಂಗ್ ಮಾಡಿ ತೋರಿಸುವಾಗ ತುಂಬ ನನಗೆ ಇಷ್ಟ ಆಗೋದು. ನೀವು ಹೇಳ್ತಿದ್ರಿ ನಾನು ಇದೀಗ ಶಿವಾಜಿನಗರಲ್ಲಿ ಆ ಬ್ಯಾಕ್ಗ್ರೌಂಡ್ ಎಲ್ಲ ಮಾತಾಡುವಾಗ ತುಂಬ ಕನೆಕ್ಟ್ ಆಗೋದು. ಈ ಮೂವಿ ನಿಮಗೆ ಯಾವ ಥರ ಗೊತ್ತಿರ್ಬೋದು? ಅಂದರೆ ಬಲರಾಮ ವಾಸ್ ನನಗೆ ಆ್ಯಕ್ಟಿಂಗಿಂತ, ಬಿಕಾಸ್ ನನ್ನ ಪ್ರೀವಿಯಸ್ ಮಾದೇವ ಆದಮೇಲೆ ಈ ಸಿನಿಮಾ ಮಾಡ್ತಿರೋದು. ಎಲ್ಲೋ ಒಂದು ಕಡೆ ಡೈರೆಕ್ಟರ್ ಸರ್ ಆಗಲಿ, ಆಮೇಲೆ ಸಿನಿಮಾ ನೋಡಿರೋರಷ್ಟು ಜನ ಒಂದೇ ಒಂದು ಕ್ಷಣನೂ ಒಂದು ಫ್ರೇಮಲ್ಲೂ ಮಾದೇವ ಕಾಣಿಸಿಲ್ಲ, ನಮಗೆ ಬಲರಾಮನೇ ಕಾಣಿಸ್ದ ಅಂತ ಎಲ್ಲರೂ ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ಹೇಳಿದ್ರು. ಸೊ ಈ ಸಿನಿಮಾ ನನ್ನ ಒಂದು ಒರಿಜಿನಲ್ ಏನು ಫ್ರೇಜರ್ ಟೌನ್ ನಾನು ನೀವೇನು ಹೇಳಿದ್ರಿ ಗೊತ್ತಾ, ಇದನ್ನ ನಾನು ವಿನಯ್ ಗೌಡ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಆ ಸ್ಟೈಲ್ ಆಫ್ ಆ ಒಂದು ಏನು ಅಲ್ಲಿ ಆ ಒಂದು ಅನ್ಕೊಂಡಿಗೆಲ್ಲ ಮಾಡ್ತಿರೋದು, ಸೊ ಆ ಮ್ಯಾನರಿಸಮ್ ಎಲ್ಲ ಬಂದು ನನಗೆ ಇಲ್ಲಿ ಬಲರಾಮ ಹ್ಯಾಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್. ಸೊ ವಿನಯ್ ಗೌಡ ಅವ್ರದ್ದು ಏನು ಆ ಒಂದು ಕತ್ತಿ ಕ್ಯಾರೆಕ್ಟರ್ ಇದೆ ಗೊತ್ತಾ, ಅದನ್ನ ನನ್ನ ಒಂದು ಫ್ರೇಜರ್ ಟೌನ್ ಅಲ್ಲಿ ಏನು ನಾನು ಹುಟ್ಟಿ ಬೆಳೆದಿದ್ದು ಆ ಒಂದು ಸ್ಟೈಲ್ ಆಫ್ ಥಿಂಗ್ ಐ ಹ್ಯಾವ್ ಟ್ರಾನ್ಸ್ಫರ್ ಟು ಹಿಮ್. ಬಟ್ ಬಲರಾಮ ಆಕ್ಚುಲಿ ನಾನು ಬಂದು ಐ ಲಿವ್ಡ್ ಬಲರಾಮ್. ಸೊ ನೀವು ಎಲ್ಲೋ ಒಂದು ಕಡೆ ಪ್ರೊಡ್ಯೂಸರ್ ಆಗಲಿ ಥ್ರೂ ಔಟ್, ಇವನ್ ಮಾದೇವನು ಹಂಗೆ ಮಾಡಿದ್ದು. ಬಲರಾಮ ಮಾಡ್ಬೇಕಾದ್ರೂ ನಾನು ಐ ಸ್ಟೇಡ್ ಆಲ್ ಅಲ್ಲೋ. ನನಗೆ ವೈಫ್ ಅವರು ಬಂದ್ರೂ ನನಗೆ ಬೇರೆ ಅಂತೇಳಿ ನಾನು ಸಪ್ರೇಟಾಗಿ ರೂಮಲ್ಲಿ, ಬಿಕಾಸ್ ನಾನು ಐ ಯೂಸ್ ಟು ವೇಕಪ್ ಅಸ್ ಬಲರಾಮ, ಐ ಲಿವ್ ದಟ್ ಕ್ಯಾರೆಕ್ಟರ್. ಸೊ ಪ್ರತಿ ಸಿನಿಮಾನ ಆ ಥರ ಮಾಡ್ತಿರೋದಕ್ಕೆ ನಿಮಗೆ ಡೆಡಿಕೇಟೆಡ್ ಆಗಿ ಏನು ನೀವು ಡೆಡಿಕೇಶನ್ ಅನ್ನು ನೋಡಿದ್ರಿ, ಬಿಕಾಸ್ ಆ ಥರ ನಾನು ಅಲ್ಲಿಂದನೇ ಬಂದಿರೋದು, ನಮ್ಮ ತಂದೆಯಿಂದ ಬಂದಿರೋದು. ಕೆಲವು ಸಿನಿಮಾಗಳು ನನಗೆ ಅವಕಾಶ ಸಿಕ್ಕಿರಲಿಲ್ಲ ಆ ಥರ ನಾನು ಆ್ಯಕ್ಟ್ ಮಾಡೋದಕ್ಕೆ. ಬಟ್ ಇಲ್ಲಿ ಬಲರಾಮ ಟೋಟಲ್ ನನಗೆ, ನೀವು ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅಥವಾ ಇನ್ನೊಬ್ಬ ಬಲರಾಮ ಅಂದರೆ ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅನ್ನೋದಕ್ಕಿಂತ ಬಲರಾಮನ ನೋಡ್ಬೋದು ಸರ್. ಅದು ಈ ಸಿನಿಮಾಗೆ ಮಾತ್ರ ಅಲ್ಲ, ದರ್ಶನ್ ಸರ್ ಹೇಳಿರೋ ಥರ ಮೋಸ್ಟ್ ಡೆಡಿಕೇಟೆಡ್ ಆಕ್ಟರ್ ನೋಡಿರೋದು ನಮ್ಮ ಇಂಡಸ್ಟ್ರಿ ನಾನು ಅಷ್ಟೇ. ಅಂದರೆ ಒಂದು ಸಿನಿಮಾಗೆ ಅಂತ ಬಂದಾಗ 100% ಮಾಡುವಂಥ ಒಂದು ಆಕ್ಟರ್ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್. ಆಮೇಲೆ ಮೇಡಮ್, ಈ ಚಿತ್ರ
ಐ ಮೀನ್ ರೌಡಿಸಮ್ ಅಂತ ನಿಮಗೆ ಗೊತ್ತಿತ್ತು ಅಲ್ವಾ? ಅದು ನಮ್ಮ ನಾರ್ಮಲ್. ಸೊ ಹೆಂಗೆ ಥ್ರೂಔಟ್ ದ ಜರ್ನಿ ಹೆಂಗಿತ್ತು? ನನಗೆ ತುಂಬಾ ಇಷ್ಟ ಈ ಸಿನಿಮಾ. ಐ ಲವ್ ದಿಸ್ ಟೀಮ್ ಅಂಡ್ ಆಲ್ಸೋ ವಿನೋದ್ ಸರ್ ಮಾತಾಡ್ಬೇಕು. ಯು ಸರ್ ಡೆಡಿಕೇಟೆಡ್ ಇಲ್ಲ, ಜಾಸ್ತಿ ಸೀನ್ಸ್ ನಮ್ಮ ಜೊತೆ ಮಾತಾಡಲೇ ಇಲ್ಲ. ಲೈಕ್ ಇಲ್ಲೇ ಪ್ರಿಯಾ ಪ್ಲೀಸ್ ಕೀಪ್ ಕ್ವೈಟ್. ಡೈರೆಕ್ಟರ್ ಆಲ್ಸೋ ವಾಸ್ ವೆರಿ ಈಸಿ ಟು ವರ್ಕ್ ವಿತ್, ಬಟ್ ವಿನೋದ್ ವಾಸ್ ಲೈಕ್ ದ ಸೆಕೆಂಡ್ ಡೈರೆಕ್ಟರ್. ಮಾತಾಡಬೇಡ, ಈ ಸೀನ್ ತುಂಬಾ ಒಳ್ಳೆ ಸೀನು, ಇದು ಇಮೋಷನಲ್ ಸೀನು, ಅಲ್ಲಿ ಕೂತ್ಕೊಳ್ಳಿ, ಯು ಸಿಟ್ ಅಲೋನ್, ಯು ಥಿಂಕ್ ಅಬೌಟ್ ಯುವರ್ ಡೈಲಾಗ್ಸ್, ಯು ಥಿಂಕ್ ಅಬೌಟ್ ಯುವರ್ scenes. He's so sincere, he loves his work. I think also Chaitanya sir, the way he directed is, he let everyone do what they wanted to do, but he would kind of tone it down with his sensibilities, and I loved his sensibilities. The first time I met him, I was like, Eetara, this person is so sweet, how could he make a gangster film? ಸರ್ ಆಕ್ಚುಲಿ ನನಗೂ ಅದೇ ಡೌಟ್ ಇತ್ತು ಸರ್, ನೋಡೋಕೆ ಇಷ್ಟು ಕ್ಯೂಟ್, ಒಳ್ಳೊಳ್ಳೆ ರೌಡಿಸಮ್ ಮೂವಿ. That to cult gangster films, it was amazing. ಸೊ ಮೇಡಮ್ ಇನ್ನೊಂದು ಕ್ವಶನ್ ಅನ್ನ ಕೇಳಬೇಕು ಅಂತ ನೀವು ಹೇಳಿದಾಗ ಸರ್ ವಿನೋದ್ ಸರ್ ಮೇಡಮ್ ಪ್ರತಿ ಸೀನ್ ಇಷ್ಟು ಸಿ ಸೋ ಇನ್ ಡೆಪ್ತ್ ಅಂದ್ರೆ ಅಲ್ಲಿ ಎಲ್ಲೂ ತಪ್ಪಾಗಬಾರ್ದು, ಅಂದ್ರೆ ಒಂದು ಮಿಸ್ಟೇಕ್ ನ ಯಾರು ಫೈಂಡ್ ಔಟ್ ಮಾಡಬಾರ್ದು. ವಾಸ್ ದಟ್ ಈಸಿ ಫಾರ್ ಯು? I think it's lovely because I think cinema is not just one person, it takes a whole team, not just the head of the team. So there's so many people in each department, assistant directors, camera assistants, set department. Everyone has to do their job for us to look good on screen. So the audience appreciates us so easily, but behind the scenes there's so many people working to make you look good, make you sound good. So I think it's a team effort. So it's always nice that you have perfectionists on your team. You learn, you grow, and in the end of the day, we're making the movie for the audience. So the audience goes even if you do 100 takes, it's okay as long as you get the right takes. ಮೇನ್ ಆಗಿ ಅದಕ್ಕೆ ಅಡಿಕ್ಷನ್ ಅಂದ್ರೆ ಮೇನ್ ಆಗಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ನೆಗೆಟಿವ್ಸ್ ಎದ್ದು ಕಾಣೋದು. ಹೌದು, ಓಕೆನಾ, ಎಷ್ಟೇ ಪಾಸಿಟಿವ್ ಆದ್ರೂ ಒಂದು ಸೀನಲ್ಲಿ ಇಡೀ ಫ್ರೇಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಎದ್ದು ಕಾಣುತ್ತೆ. ಸೊ ಅದನ್ನ ಫಸ್ಟ್ ನಾವು ಫೈಂಡ್ ಔಟ್ ಮಾಡಿ ಅದನ್ನ ನಾವು ಮೈನಸ್ ಮಾಡ್ಕೊಂಡು ಹೋದ್ರೆ ಸೊ ನಮಗೆ ಪ್ಲಸ್ ಆಗುತ್ತೆ. ಸೊ ಅದಕ್ಕೆ ಐ ಹ್ಯಾವ್ ಟು ಥ್ಯಾಂಕ್ ನನ್ನ ಡೈರೆಕ್ಟರ್, ವಂಡರ್ಫುಲ್ ಪರ್ಸನ್. ನೀವು ಹೆಂಗ್ ಹೇಳಿದ್ರಿ ಈ ಗ್ಯಾಂಗ್ಸ್ಟರ್ ಒಳಗ ಒಬ್ಬ ರಾಕ್ಷಸ ಅವರೇ ಸೆಟ್ ಅಲ್ಲಿ ಗೊತ್ತಾಗುತ್ತೆ. ಮಾತ್ರ ಗೊತ್ತಾಗುತ್ತೆ ಮೈಕಲ್ಲ ನಿಮಗೆ ಇದು ಮಾನಿಟರ್ ಮುಂದೆ ಡೈರೆಕ್ಷನ್ ಒಂದ್ ಡೈರೆಕ್ಟರ್ ಕ್ಯಾಪ್ ಹಾಕೊಂಡಾಗ ಗೊತ್ತಾಗುತ್ತೆ ರಾಕ್ಷಸ ಹೆಂಗ್ ಹೊರಗಡೆ ಬರ್ತಾನೆ ಗೊತ್ತಾಗುತ್ತೆ. So and all the very best to you, madam. Thank you. And also Venu sir very maatadbeku. He made all of us look so beautiful. Ee tara easy person to work with. I know the cameraman usually takes a long time to set up. He literally would take a phone and would do some magic. Nijavaglu it was so magical. Like it was so beautiful. But the movie, even though it's a gangster film, it's so poetic. I think the visuals are so poetic. So everything adds to the narrative. So it's lovely. ಹೌದು. And okay. ವೆರಿ ಸಿಂಪಲ್, ಏನಿಲ್ಲ. ನಾನು ಫಸ್ಟ್ ಮೀಟ್ ಆದಾಗ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ಸರ್ಗೆ ಮಾಡಬೇಕು ಅಂತ ಇತ್ತು. ಕತೆ ತೊಗೊಂಡೋಗಿ ಡೈರೆಕ್ಟರ್ ಹತ್ರ ನಾವು ಕುತ್ಕೊಂಡಾಗ ಡೈರೆಕ್ಟ್ ಬಲರಾಮನೇ ಮಾಡಬೇಕು ಅಂತ ಇತ್ತು. ಬಲರಾಮನ ಕಥೆನೇ ಮಾಡಬೇಕು ಅನ್ನೋದಿತ್ತು. ಸಿಂಪಲಾಗಿ ಸ್ಟಾರ್ಟ್ ಆಯಿತು, ಸಿಂಪಲಾಗಿ ಎಂಡ್ ಆಯಿತು ಅಷ್ಟೇ. ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್ ಆಯಿತು. ಸೊ ಇವಾಗ ನಿಮಗೆ ಇಡೀ ಜರ್ನಿ ಅಂದರೆ ಇವಾಗ ಈ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಹೆಂಗನ್ಸುತ್ತೆ? ಯಾವ ಥರ ಇದ್ವು ಆಚೆ ಬರುತ್ತೆ, ಜನ ಹೆಂಗೆ ಸ್ವೀಕರಿಸ್ತಾರೆ? ಇಲ್ಲ, 100% ನಾನು ಹೇಳ್ತಾ ಇದ್ದೀನಲ್ಲ, ಆಸ್ ಪ್ರೊಡ್ಯೂಸರ್ ನಾನು ಒಂದು 3 ದಿನ ಕಷ್ಟಪಡಬೇಕಷ್ಟೇ ಜನನ್ನ ಥಿಯೇಟ್ರ್ ಕರ್ಕೊಂಡ್ಬರ್ಬೇಕು ಅಂತ. ಬಟ್ 4th ಡೇಯಿಂದ ಸಿಂಪಲ್ ಸರ್. ಅಂದರೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂದರೆ ಸ್ಟಾರ್ಟಿಂಗ್ 3 ಡೇಸ್ ನಾವು ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, 4th ಡೇಯಿಂದ ಇಮಿಡಿಯೇಟ್ ಪಿಕಪ್ ತೊಗೊಂಡ್ಬಿಡುತ್ತೆ. ಯಾಕೆಂದರೆ ಕತೆ ನೋಡಿದ್ದೀವಿ ನಾನು, ಎಲ್ಲ ಕುತ್ಕೊಂಡು ನೋಡೋದು ನಮಗೆ ಗೊತ್ತು ಸರ್. ಸರ್ ಪರ್ಫಾರ್ಮೆನ್ಸ್ ಸರ್ ಪರ್ಫಾರ್ಮೆನ್ಸ್ ಅದೇ ಹೇಳಿದ್ನಲ್ಲ, ಇದು 25th ಸಿನಿಮಾ ಸರ್. ಅಂದರೆ 24 ಸಿನಿಮಾ ನೋಡಿರೋದು ಬೇರೆ, 25 ಸಿನಿಮಾ ಬೇರೆ ಬೇರೆ ಅವತಾರನೇ, ಅಂದರೆ ಬೇರೆ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಳೋದು. ಅದಂತೂ ಡೈರೆಕ್ಟರ್ ಸರ್ ಬಗ್ಗೆ ಹೇಳೋದು ಹೆಂಗೆ, ಅದೇ ಕ್ಯೂಟ್ನೆಸ್. ಹೀರೋಯಿನ್ ಬಗ್ಗೆ ಇಲ್ಲ, ಡೈರೆಕ್ಟರ್ ಬಗ್ಗೆ. ನಮ್ಮ ಡೈರೆಕ್ಟ್ರು ಅಷ್ಟೇ. ಅಂದರೆ ಅಲ್ಲಿ ಕ್ಯೂಟ್ನೆಸ್ ಬರುತ್ತೆ, ಇಲ್ಲಿ ಪ್ರಿಟಿ, ಅದಾದ್ಮೇಲೆ ಇಷ್ಟಿದೆ ನಿಮ್ಮ ಬಗ್ಗೆ ಹೇಳಕ್ಕೆ ವೆಯ್ಟ್ ಮಾಡಿ. ಸೆಟ್ಟಿಗೆ ಬಂದರೆ ಮಾತ್ರ ರಾಕ್ಷಸ. ನಾವು ಕೆಲಸ ತಗೊಳ್ಳೋದು ಯಾರು ಬಿಡಲ್ಲ, ಅದೇನೋ ಕಸ ಕೊಟ್ಟರೆ ರಸ ತೆಗೆ ಅಂತ. ಬಟ್ ತುಂಬ ಭಾಳ ಖುಷಿ, ಫಸ್ಟ್ ಸಿನಿಮಾನೇ ನಾವು ಈ ಥರ ಡೈರೆಕ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಲ್ಲ, ಪ್ಲೀಸ್ ದಯವಿಟ್ಟು ಹೀರೋಯಿನ್ ಬಗ್ಗೆ ಹೇಳಿ ಸರ್. ಕ್ಲೋಸ್ ಅಪ್ ಮಾಡಿ ಎಲ್ಲರೂ.
ಆಡಿಯೋ ಕರೆಕ್ಟಾಗಿ ಬರಲಿ. ಹೀರೋಯಿನ್ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲ ಇಲ್ಲಿ ಬನ್ನಿ ಒಂದು ನಿಮಿಷ ಪಕ್ಕದಲ್ಲಿ. ಮದುವೆ ಆಯ್ತು. ಇಲ್ಲ ಪರವಾಗಿಲ್ಲ ರೀ. ಎಲ್ಲ ನನಗೂ ಮದುವೆ ಆಗಿದೆ, ಅವ್ರಿಗೂ ಮದುವೆ ಆಗಿದೆ. ಇಲ್ಲಿ ಬನ್ನಿ ಬನ್ನಿ. ನೀವು ನಿಂತಿರೋ ಎಲ್ರಿಗೂ ಮದುವೆ ಆಗಿದೆ, ಓಕೆನಾ? ಇಲ್ಲ ಇಲ್ಲ ಅಲ್ಲಿಂದ ಆ ಹುಡುಗ ಸಿನಿಮಾ ಅಲ್ಲ, ಇಲ್ಲಿ ಸ್ಕೂಲ್ ಅಕ್ಕಪಕ್ಕ ಹೇಳ್ತಾ ಇದ್ದೀನಿ. ಪಿಂಕ್ ಅಂಡ್ ಬ್ಲೂ ಮ್ಯಾಚ್ ಆಗುತ್ತೆ. ನಿಮ್ಮ ಬಗ್ಗೆ ನಾನು ಅಲ್ಲ, ಒಳ್ಳೇದು ಹೇಳಿದ್ರೆ ವೇಟ್ ಮಾಡಿ. ಬಟ್ ಪ್ರಿಯಾಗೆ ಇನ್ನೂ ಮದುವೆ ಆಗಿಲ್ಲ. ಯಾರಾದ್ರೂ ಅಪ್ಲಿಕೇಶನ್ ಆಗ್ಬೇಕು ಅಂದ್ರೆ ನಿಶಾಗೆ send ಮಾಡಿ. ನನಗೆ ಸೆಂಡ್ ಮಾಡಿ, ನಾನು ಅದರಲ್ಲಿ ಸಾರ್ಟ್ ಔಟ್ ಮಾಡಿ ಕಳಿಸ್ತೀನಿ ನಿಮ್ಗೆ. ಸಂಕ್ರಾಂತಿ ಹಬ್ಬಕ್ಕೆ ಇದು ಅಲಯನ್ಸ್. ಇಲ್ಲ ಸರ್, ಹೀರೋಯಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಂದರೆ ಹೀರೋಯಿನ್ ಸೆಲೆಕ್ಷನ್ ಅಂತ ಬಂದಾಗ ನಾವು ವೆರಿ ಇದ್ರಾಗಿ ಸೆಲೆಕ್ಟೆಡ್ ಆಗಿದ್ವಿ. ಅಂದರೆ ಫ್ಯೂ ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾ ಅದೇ ಗೊತ್ತಾದ್ಮೇಲೆ ಪ್ರಿಯಾ ಅವರು ಸಿಕ್ಕಿದ್ರು. ನಮಗೊಂದು ಭಯ ಇತ್ತು, ಬಿಕಾಸ್ ಅಷ್ಟು ಸೂಪರ್ ಸ್ಟಾರ್ ಅಂದರೆ ಮಲ್ಟಿ ಲ್ಯಾಂಗ್ವೇಜ್ ಕೂಡ ಇದೆ, ಅಂದರೆ ಬೇರೆ ರೀತಿಯಲ್ಲೇ ಇದೆ ಹೊರಗಡೆ. ಸೊ ಅಂದರೆ ಅಪ್ಪು ಸರ್ ಜೊತೆ ಆಮೇಲೆ ಕೆಲವೊಂದು ಎಲ್ಲ ಸ್ಟಾರ್ಗಳ ಜೊತೆ ಮಾಡಿ ತಗೊಳ್ತಾರೆ ನಮ್ಮ ಕಥೆ ಆಗಲಿ ಆ ಥರ ಇತ್ತು. ಬಟ್ ಅಪ್ರೋಚ್ ಮಾಡಿದಾಗ ಅಂದರೆ ಸಪೋರ್ಟಿವ್. ಆಮೇಲೆ ಸೆಟ್ಟಿಗೆ ಬಂದರೂ ಅಷ್ಟೇ, ಇಷ್ಟುದ ಮಗು ಹೇಗೆ ರಿಯಾಕ್ಟ್ ಮಾಡುತ್ತಲ್ಲ ಹಾಗೆ ಎಲ್ಲರೂ ಗಲ್ಲಾಗಿ ಡೇ ನೈಟ್ ಶೂಟ್ ಮಾಡ್ತಿರ್ಬೇಕಾದ್ರೆ ಗಲ್ಲಾಗಿದ್ದು ಇಲ್ಲ ಇಲ್ಲ ನಮ್ಮ ಅವ್ರೇನ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ವಿ. ಮೇಡಮ್ ಇದೆಲ್ಲ ನಿಜ 100%. ಕಂಟಿನ್ಯೂ ಇಲ್ಲೇ ಹೇಳಿ ಸರ್, ನಾನು ಅರ್ಧ ಗಂಟೆ ಹೇಳ್ತೀನಿ ಅಷ್ಟೇ ಸರ್. 2 ನಿಮಿಷದ ಮೇಲೆ ಕಟ್ ಮಾಡಿಬಿಡಿ ಸರ್. ಅನ್ಸಲ್ ವಿನಯ್ ಕಾಮಿಸ್ತೆ. ಸರ್ ಭಾಳ ಖುಷಿ ಇದೆ ಸರ್. ಅಂದರೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದೆ. ಆದರೆ ಇವಾಗ ನೋಡ್ತಾ ಇದ್ದೀರಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವ್ರ ಪಾಪ ಚೆನ್ನೈಯಿಂದ ಬಂದು ನೆನ್ನೆ ಬಂದಿರೋದು, ನೆನ್ನೆಯಿಂದಲೂ ಫಾಲೋ ಮಾಡ್ತಾನೆ ಇದ್ದಾರೆ. ಏನು ಮಾಡಬೇಕು ಸರ್, ಏನು ಮಾಡಬೇಕು, ಹೇಳಿ ನಾನು ಇದ್ದೀನಿ ಮಾಡ್ತೀನಿ. ಯಾಕೆ ನೀವು ಪಂಚ ಅವ್ರು ಅದೊಂದು ಬೇಜಾರಾಗ್ಬಿಟ್ಟಿದೆ, ಪಂಚೊಂದು ಹಾಕೊಂಡಿಲ್ಲ. ಎಲ್ಲ ಒಂದೇ ಥರ ಇದೆಯಲ್ಲ ಸರ್. ಆ್ಯಕ್ಚುಲಿ ನೀವೇ ಮೇನ್ ಹಾಕೊಬೇಕು. ಎಕ್ಸಾಕ್ಟ್ಲಿ. ಇರಲಿ ಬಿಡಿ, ನೆಕ್ಸ್ಟ್ ನೆಕ್ಸ್ಟ್ ಫಂಕ್ಷನ್ ಅವರು ಮಾಡಲ್ಲ, ನಮ್ಮೆಲ್ಲರೂ ಮಾಡರ್ನ್ ಕ್ಲೋತ್ ನೀವೇ ಹೇಳಿ ಮಾಡಿ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಅದೊಂದು ಗೆಂಬ್ಲಾಗ್ ನಿಂತಿದ್ದು ನಿಶಾ ಮೇಡಮು ಅಷ್ಟೇ ಸ್ಟ್ರಾಂಗ್ ಆಗಿ ನಿಂತಿದ್ದು. ನಾನು ನೋಡ್ತಿದ್ದೆ ಪ್ರತಿಯೊಂದು ದಿವಸ ಸೆಟ್ಟಿಗೆ ಬರೋದಾಗಲಿ, ಟೇಕ್ ಕೇರ್ ಮಾಡೋದಾಗಲಿ, ಇಲ್ಲ ಪ್ರತಿಯೊಂದು ವಿಷಯನ ತಿಳ್ಕೊಳೋದಾಗಲಿ, ಹೆಂಗೆ ಮಾಡಬೇಕು ಏನು ಮಾಡಬೇಕು ಇನ್ನೊಂದು ಹತ್ರ ಡಿಸ್ಕಸ್ ಮಾಡೋದಾಗಲಿ ತುಂಬ ಖುಷಿ ಕೊಡುವಂಥ ವಿಷಯ ಅದು. ಸೊ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ನಾನು ಈ ಸಿನಿಮಾದಲ್ಲಿ ಬರೀ ಬಲರಾಮನೇ ಹೆಂಡತಿ ಅಂತ, ಅದೇ ಸಾರಿ ವಿನೋದ್ ಸರ್ ಹೆಂಡತಿ ಅಂತ ಕೆಲಸ ಬಂದಿಲ್ಲ. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೋ ಕೆಲಸ ಮಾಡಿದ್ದೀನಿ. ಸೊ ಶ್ರೇಯಸ್ ಹಾಕೋ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಿದೆ, ಎಲ್ಲೆಲ್ಲಿ ಕರೆಕ್ಟಾಗಿ ಸೇರ್ತಿದೆಯಲ್ಲ ಎಲ್ಲ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿತ್ತು. ಬಟ್ ಎಲ್ಲ ಆರ್ಟಿಸ್ಟ್ ಆಗಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆದಿತ್ಯ ಆಶ್ರಯ ಆಗಲಿ, ಅಶ್ವಿನ್ ಹಾಸನ್ ಆಗಲಿ, ಅರುಣ್ ಅವರಾಗಲಿ, ಸುನೀತ್ ಅವರಾಗಲಿ, ಇವನ್ ಚಿನ್ಮಯ್, ಪಾಪ ಚಿನ್ಮಯ್ ಅಮ್ಮ ಅವ್ರು ಎಷ್ಟು ದೂರದಿಂದ ಬರ್ತಿದ್ರು ಅಂತ ಅಂದರೆ ಎಲ್ಲೇ ಇದ್ರೂ ಆ ಟೈಮಿಗೆ ಬಂದು ಒಂದು ಏನೋ ಟೈಮಿಗೆ ಬಂದು ಸೇರೋದು. ಆ್ಯಂಡ್ ಹ್ಯಾಸ್ ಆಫ್ ಟು ನೈನಾ, ಯು ಬೀನ್ ಅ ವೆರಿ ಗುಡ್ ಮದರ್ ಆ್ಯಂಡ್ ಆಲ್ ದಿ ಬೆಸ್ಟ್. ಬಿಕಾಸ್ ಚಿನ್ಮಯ್ಗೆ ಒಳ್ಳೇದಾಗಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ. ಆ್ಯಂಡ್ ಅವರು, ಪ್ರತಾಪ್ ನಾರಾಯಣ್ ಅವರು, ಆ್ಯಂಡ್ ನಿಮ್ಮದು ಕೇಳೋದೇ ಬೇಡ, ರಜತ್ ಎಲ್ಲ ಹೋದ್ರೂ ಅಲ್ಲಿ ಇದೆ ಅಷ್ಟೇ. ಅಂದರೆ ಫಸ್ಟ್ ಎಲ್ಲರೂ ರಜತಲ್ಲಿ ನೋಡೋ ಥರ ಅವ್ರು ಮಾಡ್ಕೋತಾರೆ. ಸೊ ದ ಹೋಲ್ ಸೆಟ್ ಆಗಲಿ, ದ ಹೋಲ್ ಶೂಟಿಂಗ್ ಆಗಲಿ ತುಂಬಾ ಖರ್ಚು ಮಾಡಿದ್ದಾರೆ ಶ್ರೇಯಸ್ಸು. ಜಸ್ಟ್ ನಾಟ್ ಆ್ಯಕ್ಚುಲಿ ಏನು ಅಂತ ನಮ್ಮ ಮನೆ ಪ್ರೊಡಕ್ಷನ್ ಥರ ಇದು ನಮ್ಮ ಮನೆ ಪ್ರೊಡಕ್ಷನ್ ಥರ. ನಾವು ಎಷ್ಟೇ ನಾವು ಆ್ಯಕ್ಚುಲಿ ಶ್ರೇಯಸ್ ಅವ್ರಿಗೆ ಹೇಳಿದ್ರು, ಶ್ರೇಯಸ್ ಹೇಳಿದ್ದೀವಿ, ಅಪ್ಪ ಬೇಡಪ್ಪ ಇದು ತುಂಬ ಖರ್ಚಾಗ್ತದೆ ಅಂದರು. ಇಲ್ಲಮ್ಮ ನಾವು ಮಾಡ್ತೀವಿ, ಏನೋ ಈ ಒಂದು ಇದಕ್ಕೆ ಇಷ್ಟು ಬೇಕು, ನಾವು ಇಷ್ಟು ಖರ್ಚು ಮಾಡಿದ್ರೇ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಆ ಒಂದು ಕನಸಿಟ್ಕೊಂಡು ಮಾಡಿರೋವಂಥ ಒಂದು ಸಿನಿಮಾ ಇದು. ದೊಡ್ಡ ಜರ್ನಿ ನೀವು ಆ್ಯಕ್ಚುಲಿ ಇಷ್ಟು ಆರ್ಟಿಸ್ಟ್ನ ಒಂದು ಏನೋ ಟೇಕ್ ಕೇರ್ ಮಾಡಿ ಅವ್ರದ್ದೆಲ್ಲ ಇಂಪಾರ್ಟೆನ್ಸ್ ಇದೆ, ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಟ್ಟು ಆ ಒಂದೊಂದು ಸೀನ್ನಕ್ಕೂ ಅಷ್ಟೊಂದು ಇಂಪಾರ್ಟೆನ್ಸ್ ಜಸ್ಟ್ ಐ ಥಿಂಕ್ 10% ಆಫ್ ಆರ್ಟಿಸ್ಟ್ ಇದೆ. ಇನ್ನೂ ಆರ್ಟಿಸ್ಟ್ ಬರೀ 10% ಆಫ್ ಆರ್ಟಿಸ್ಟೇ ಇರೋದು. ವಿನಯ್ ಅವರು ಇದ್ದಾರೆ, ಇನ್ನು ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಆಶೀಶ್ ಸರ್ ಆಗಲಿ, ಅತುಲ್ ಸರ್ ಆಗಲಿ, ತುಂಬಾ ಅವರು, ರಮೇಶೇಂದ್ರ ಅವರು, ಶರತ್ ಲೋಹಿತೇಶ್ವರ ಅವರು. ಸೊ ಎಲ್ಲರೂ, ಆಲ್ ದಿ ಆರ್ಟಿಸ್ಟ್, ಈವನ್ ಬಿಗ್ಗೆಸ್ಟ್ ಆಫ್ ದಿ ಆರ್ಟಿಸ್ಟ್ ಇಲ್ಲಿ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಟೈಮಿಗೆ ಬರೋದಾಗಲಿ, ಇಲ್ಲ ಏನೋ ಡೇಟ್ಸ್ ಕೊಡೋದಾಗಲಿ, ಡೇಟ್ಸ್ ಪ್ರಾಬ್ಲಮ್ ಅಫ್ಕೋರ್ಸ್ ಅವರು ತುಂಬ
ಬ್ಯುಸಿ ಇರೋವಂಥವ್ರು. ಬಟ್ ಆಗೂ ನಾವು ಸ್ವಲ್ಪ ಡೇಟ್ಸ್ ಚೇಂಜ್ ಮಾಡಿದ್ರು ಆ ಡೇಟ್ಸ್ ತಕ್ಕಂಗೆ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಡೇಟ್ಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೂ ಆಲ್ ಆರ್ ನಾಟ್ ಅವೈಲೇಬಲ್ ಹಿಯರ್. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪದ್ಮಾವತಿ ಅವ್ರ ಬಗ್ಗೆ ಖಂಡಿತವಾಗಿ ಹೇಳಲೇಬೇಕು. ಅವರಂತೂ ನಮ್ಮ ಫ್ಯಾಮ್ಲಿ, ನನ್ನ ಸಿಸ್ಟರ್ ಹಂಗೆ. ಸೊ ಅಷ್ಟು ಬೀನ್ ವಂಡರ್ಫುಲ್ ಪ್ರೊಡ್ಯೂಸರ್. ಚಿಕ್ಕವರಿಂದ ಹಿಡಿದು ಒಂದು ಯಾರ್ಯಾರು ಸೆಟ್ಟಲ್ಲಿದ್ದರು ಎಲ್ರಿಗೂ ಒಂದು ಚೆನ್ನಾಗಿ ಊಟ ಹಾಕಿ ಚೆನ್ನಾಗಿ ಒಂದು ಏನೋ ಏನೇನು ಬೇಕೋ ಎಲ್ಲ ನೋಡಿಕೊಂಡು ಅಷ್ಟು ಒಳ್ಳೆ ಪ್ರೊಡ್ಯೂಸರ್. ಥ್ಯಾಂಕ್ ಯು ಸೋ ಮಚ್ ಪದ್ಮಾವತಿ ಅವರೇ. ಮೇಡಮ್ ಆದಮೇಲೆ ನಾನು ಹೀರೋಯಿನ್ ಬಗ್ಗೆ ಖಂಡಿತವಾಗಿ ಈ ಒಂದು ಹೀರೋಯಿನ್ ಅಂತ ಅಲ್ಲ, ಆ್ಯಕ್ಚುಲಿ ನೋಡೋಕೆ ಹೋದರೆ ಸರ್ ಜೊತೆ ಯಾವ ಹೀರೋಯಿನ್ ಮಾಡಿದ್ರು ಫಸ್ಟ್ ನನಗೆ ಫ್ರೆಂಡ್ ಆಗ್ತಾರೆ. ಮೇಡಮ್ ಆಗ್ತಾರಲ್ಲ, ನೀವು ಮಾಡ್ಕೊತೀರ. ಕರೆಕ್ಟ್ ಅಲ್ಲ, ಸೇಫ್ಟಿ ಖಂಡಿತ ಬಿಕಾಸ್ ನನಗೆ ನನ್ನ ಗಂಡನ ಬಗ್ಗೆ ಗೊತ್ತು. ಅವ್ರು ಫಸ್ಟ್ ಹೇಳ್ತಾರೆ ಆ್ಯಕ್ಚುಲಿ ಎಲ್ಲ. ಐ ಮೀನ್ ನಾನಾಗಲಿ ಸರ್ ಆಗಲಿ, ವಿ ಆಲ್ ಗಿವ್ ಸೋ ಮಚ್ ಆಫ್ ಕಂಫರ್ಟ್ ಟು ಅವರ್ ಹೀರೋಯಿನ್ಸ್. ಏನೋ ಅವ್ರಿಗೂ ಒಂದು ಆಕ್ವರ್ಡ್ ಆಗಿ ಫೀಲ್ ಆಗಬಾರ್ದು ಅಂತ ಒಂದು ಫೀಲ್ ನಮಗೂ ಇರುತ್ತೆ. ಯಾವುದೇ ಸೀನ್ ಆಗಲಿ, ಕ್ಲೋಸ್ ಸೀನ್, ಐ ಮೀನ್ ಅವ್ರಿಗೆ ಒಂದು ಇಂಟಿಮೇಸಿ ಸೀನ್ ಇರುತ್ತೆ, ಒಂದು ಕ್ಲೋಸ್ ಆಗಿ ಬರೋವಂಥ ಸೀನ್ ಇರುತ್ತೆ. ನಾವು ಕಂಫರ್ಟ್ ಕೊಟ್ಟಿಲ್ಲ ಅಂದರೆ ಅವರು ಕಂಫರ್ಟೇಬಲ್ ಆಗಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಳಿ ಬಿಡಿ ಸರ್. ಸಾಕು, ತುಂಬ ಜನ ಹೌದು ಮೈಕ್ ಕೊಡ್ಲಾ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಲರಾಮನ ದಿನಗಳು ಮೇಯ್ನಾಗಿ ಪ್ರೊಡ್ಯೂಸರ್ ಶ್ರೇಯಸ್ ಸರ್, ಪದ್ಮಾವತಿ ಮ್ಯಾಮ್ ಮತ್ತು ವಿನೋದಣ್ಣ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ಬಲರಾಮನ ದಿನಗಳು ನನಗೆ ಸಿಕ್ಕಿದ್ದು ಇಟ್ ವಾಸ್ ಅ ಲಕ್ ಅಂತಲೇ ಹೇಳ್ಬೋದು. ತುಂಬ ಸ್ವಲ್ಪ ಚೈತನ್ಯ ಸರ್ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಖಂಡಿತವಾಗ್ಲೂ ಕನ್ನಡ ಸಿನಿಮಾ ಗೆಲ್ಲುತ್ತೆ. ಅದಕ್ಕೆ ವಿನೋದಣ್ಣ ಮಾಡಿದ್ದಾರೆ ಅಂದರೆ 100%. ಮಾದೇವನೇ ನೋಡಿದ್ದೀರಿ ಅಲ್ವಾ, ಖಂಡಿತವಾಗ್ಲೂ ಈ ಸಿನಿಮಾನು ಗೆಲ್ಲುತ್ತೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ. ಅಷ್ಟೇ ಬಲರಾಮನ ದಿನಗಳು ತುಂಬ ಸ್ಪೆಷಲ್ ನನಗೆ. ಯಾಕಂದರೆ ನನಗೂ ಒಂದು 25-26ನೇ ಸಿನಿಮಾ ಇದು. ಒಬ್ಬ ಆರ್ಟಿಸ್ಟಿಗೆ ಒಂದಿಷ್ಟು ಸಿನಿಮಾಗಳು ನೋಡಿರ್ತೀವಿ, ಇಂಥವ್ರ ಜೊತೆ ಕೆಲಸ ಮಾಡಬೇಕು ಅಂತಿರುತ್ತೆ. ಅಂಥದ್ರಲ್ಲಿ ನನಗೆ ಡೈರೆಕ್ಟರ್ ಚೈತನ್ಯ ಅವರದ್ದು ನಾನು ತುಂಬ ಆಸೆ ಇಟ್ಕೊಂಡಿದ್ದೆ, ನಾನು ಅವ್ರ ಜೊತೆ ಒಂದು ದಿವಸ ಕೆಲಸ ಮಾಡ್ತೀನಿ ಅಂತ. ಅದು ನನಗೆ ಫುಲ್ಫಿಲ್ ಆಗಿದೆ. ಪ್ಲಸ್ ವಿನೋದಣ್ಣ ಮಾದೇವ ಮಾಡಿದೆ, ನನಗೊಂದು ಹೊಟ್ಟೆ ಉರಿ ಇತ್ತು. ನಾನು ಅದು 2 ಸೀನಲ್ಲಿರೋದು, ಅದು ಕೊಲೆ ಆಗ್ಬಿಟ್ಟು ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಈ ಸಿನಿಮಾಲಿ ಅದನ್ನು ಪೂರೈಸ್ಕೊಂಡಿದ್ದೀನಿ ನಾನು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಮೆಂಟರ್. ಥ್ಯಾಂಕ್ ಯು. ಪ್ಲಸ್ ನಮ್ಮ ಪ್ರೊಡ್ಯೂಸರ್ ಅವರು ಚಿಕ್ಕವರಿರ್ಬೋದು, ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ತುಂಬ ಡೆಡಿಕೇಟೆಡು. ಎಲ್ಲದರಲ್ಲೂ ಇಂಟ್ರೆಸ್ಟ್ ತೊಗೋತಾರೆ ಸಿನಿಮಾಲಿ. ಏನಾಯಿತು, ಏನಾಗ್ತಾಯಿದೆ, ಹೋಗೋದು ಬರೋದು ಅದೆಲ್ಲ ಕೇಳೋದೆಲ್ಲ ಭಾಳ ನೋವು ಇವ್ರ ತಾಯಿ. ಥ್ಯಾಂಕ್ ಯು ಆಪರ್ಚುನಿಟಿ. ಮತ್ತು ನಮ್ಮ ಚಿಕ್ಕವರು ಅಂತ ಇಲ್ಲ ಆ್ಯಕ್ಚುಲಿ ಅದು ಪ್ರಾಬ್ಲಮ್ ಒಂದು ಚೇತನ ಸರಿ ಹೇಳ್ಕೊಟ್ಟಿದ್ದಲ್ಲ. ಏಜ್ ವಿಚಾರ ಸ್ಟಾರ್ಟ್ ಮಾಡಿ ಅಲ್ಲ ನೀವೇ ಸ್ಟಾರ್ಟ್ ಕೇಳಿದ್ದು ನಾನು, ಬಟ್ ಹೇಳಿದ್ದು ಯಾಕೆ ಇದು ಮಾಡ್ಕೊಂಡು ಒಳ್ಳೇದೇ. ಅದೇನು ಇಷ್ಟು ಇಷ್ಟು ದೊಡ್ಡ ಸಿನಿಮಾ ಮಾಡ್ತೀರಾ, ಬಟ್ ಅದು ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ಈ ಇವರ ಏಜ್ಗೆ ಈ ಸಿನಿಮಾ ಹ್ಯಾಂಡಲ್ ಮಾಡಿದ್ದು ಭಾಳನೇ ಕಷ್ಟ ಆಯಿತು. ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡೋದು. ಅದು ಅಷ್ಟು ಮೆಚುರಿಟಿ ಬೇಕು ಆ್ಯಂಡ್ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು. ಅಮ್ಮ ಆಗಲಿ ಇವರಾಗಲಿ ಮ್ಯಾಕ್ಸಿಮಮ್ ಶ್ರೇಯಸ್ ಹ್ಯಾಂಡಲ್ ಮಾಡಿದ್ದು. ಅದಕ್ಕೆ ಏನೇ ಏಜ್ ಇರಲಿ, ಬಟ್ ಹ್ಯಾಂಡಲ್ ಮಾಡಿದ್ದು ಬಿಕಾಸ್ ಇಷ್ಟು ದೊಡ್ಡ ಸಿನಿಮಾ, ಆ್ಯಕ್ಚುಲಿ ದೊಡ್ಡ ವೆಚ್ಚದಲ್ಲಿ ನಡೆದಿರೋದಂಥ ಸಿನಿಮಾ. ಬ್ಯೂಟಿಫುಲ್ ಆ್ಯಂಡ್ ಆಮೇಲೆ ಇನ್ನೊಂದೇನು ಅಂದರೆ ಪ್ಯಾಷನ್ ಇತ್ತು ಗೊತ್ತಾ, ಈ ಸಿನಿಮಾ ಹಿಂಗೆ ಬರಬೇಕು, ಇಷ್ಟೇ ಆಗಬೇಕು ಅಂತ. ಅದು ದೊಡ್ಡದು ಯಾವುದೇ ನಾವು ದೊಡ್ಡ ಸಿನಿಮಾ ಮಾಡ್ತಿದ್ದೀವಿ ಅಂದ್ರೂ ಸ್ಟಾರ್ ಕಾಸ್ಟಿಂದ ಹಿಡಿದು ನಾವೆಲ್ಲೋ ಒಂದು ಕಡೆ ಕಾಸ್ಟಿಂಗಲ್ಲಿ ದೊಡ್ಡದಾಗತ್ತೆ, ಬೇಡ ಬಡ್ಜೆಟ್ ಆಗುತ್ತೆ ಅಂದ್ರೂ ಇವರು ಇಲ್ಲ ನನಗೆ ಇವರೇ ಬೇಕು, ಒಂದು ದಿನಕ್ಕೆ ಬಂದ್ರೂ ಅವರೇ ಬೇಕು ಅಂತ ಹೇಳಿ ಅವ್ರನ್ನ ಇದು ಮಾಡಿದ್ದು. ಹ್ಯಾಟ್ಸ್ ಆಫ್ ಟು ಯು. ಎಲ್ರಿಗೂ ಮಕರ ಶುಭಾಶಯ. ಹಿಂದಿ ಮಾಡಿಲ್ಲ, ಎನರ್ಜಿ ಇಲ್ಲ, ಖುಷಿ ಆಗ್ತಿದೆ. ಈ ಒಂದು ಅದ್ಭುತವಾದ ಒಂದು ಟೀಮಲ್ಲಿ ನಾನು ಒಂದು ಪಾತ್ರ ಮಾಡ್ತೀನಿ. ಎಸ್ಪೆಷಲಿ ನಾನು ಈ ಸಿನಿಮಾ ಮಾಡಿದ್ದು ಇಬ್ಬರಿಗೋಸ್ಕರ, ಈಗ ಚೈತನ್ಯ ಸರ್ ಆಯ್ತು.
ನಾನು ಮೇಡಮ್ So why don't you come? ಸೊ I think you know. ನಮ್ಮ ಸ್ಟ್ರಿಕ್ಟ್ ಆಫೀಸರ್ ಇವರು ಆ್ಯಕ್ಚುಲಿ ನಗ್ತಾ ಇರ್ತಾರೆ. ಸೀನ್ ಮಾಡ್ತಿರ್ಬೇಕಂದ್ರೆ ಆ್ಯಕ್ಚುಲಿ ಒಂದು ಕಾಮಿಡಿ ಸೀನ್ ಆಯಿತು. ಸೊ ಒಂದು ಟ್ರಾಫಿಕ್ ಪೊಲೀಸ್ದು ಒಂದು ಎಪಿಸೋಡ್ ಇದೆ ಬರುತ್ತೆ, ಅಲ್ಲಿ ಸಿಗ್ನಲ್ ಎಲ್ಲ ಸ್ಟಾಪ್ ಮಾಡಿ ಫಸ್ಟ್ ಎಪಿಸೋಡಾದಾಗ ಸ್ವಲ್ಪ ಲೀನ್ ಆಗಿದ್ದೆ, ಆ ಲಾಸ್ಟಲ್ಲಿ ಮಾಡಿದ್ರೆ ಸ್ವಲ್ಪ ಬಲ್ಕ್ ಆಗಿದ್ದೆ. ಅದು ಹೆಂಗಾಗೋಗಿತ್ತಂದರೆ ಈ ಐ ಡೋಂಟ್ ನೋ ಅದು ಯೂಸ್ ಮಾಡ್ಬೋದು. ಹಾಂ, ಆ ಪೊಲೀಸ್ ಶರ್ಟ್ ಬಂದು ಒಂಥರ ಬ್ಲೌಸ್ ಥರ ಟೈಪ್ ಬಂದಿದೆ. ಸೊ ನನಗೆ ಹಿಂಗೆ ಕೈ ಹಿಂಗೆ ಅನ್ನೋಕ್ಕಾಗ್ತಿಲ್ಲ ನನಗೆ. ಅಲ್ಲಿ ಗ್ರೀನ್ ಮ್ಯಾಟಲ್ಲಿ ಬೇರೆ ಶೂಟ್ ಮಾಡ್ತಾಯಿರಿ, ನಾನು ಸರ್ ಹೇಳೋಕ್ಕೂ ಆಗ್ತಿಲ್ಲ, ಫುಲ್ ಟೆನ್ಷನಲ್ಲಿದ್ದಾರೆ. ಯಾಕಂದರೆ ಒಳಗೆ ಫೈಟ್ ಎಪಿಸೋಡ್ ನಡೀತಾ ಇತ್ತು. ಸರ್ಗೆ ನಾನು ಪ್ರತಾಪ್ ರೈಟ್ ಅಂತಾರೆ. ಸರ್ ಕೈ ಎತ್ತಕ್ಕಾಗ್ತಿ, ನಾನು ಮೈಂಡ್ ವೈಸಲ್ಲಿ ಮಾತಾಡ್ತೀನಿ, ಹಿಂಗೆ ಅಂತ ಇಲ್ಲಿ ಕೈ ಹಿಂಗೆ ಬರ್ತಿಲ್ಲ. ಆಮೇಲೆ ಮುಗ್ದಾದ್ಮೇಲೆ ಹೇಳ್ದೆ ನಾನು, ಸರ್ ಕೈ ಎತ್ತಕ್ಕಾಗ್ತಿಲ್ಲ ಸರ್, ಇಷ್ಟು ಶರ್ಟ್ ಟೈಟ್ ಆಗಿಬಿಟ್ಟಿದೆ ಅಂದಾಗ. ಸೊ ಅಗೇನ್ ವಂಡರ್ಫುಲ್ ಡೈರೆಕ್ಟರ್. ಅಲ್ಲ, ನೀವು ಅಷ್ಟು ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಅದಕ್ಕೆ ಶರ್ಟ್ ಎಲ್ಲ ಟೈಟ್ ಆಗಿತ್ತು. ತುಂಬಾ ಕನ್ಫ್ಯೂಸ್ ಇನ್ ಟರ್ಮ್ಸ್ ಆಫ್ ಮಲ್ಟಿ ಟಾಸ್ಕಿಂಗ್ ಹೆಂಗೆ ಮಾಡ್ಬೋದು ಆ್ಯಕ್ಟಿಂಗ್ ಮಾಡಬೇಕಂದ್ರೆ. ನನಗೊಂದು 3-4 ಮಲ್ಟಿ ಟಾಸ್ಕ್ ಕೊಡೋರು, ತಿರುಗಿಸು ಅನ್ನೋರು, ಡೈಲಾಗ್ ಹೇಳೋನವರು, ಅಲ್ಲಿ ನೋಡು ಅನ್ನೋರು, ಸರ್ 3 ಮಾಡಬೇಕಾ ಸರ್ ಅಂತ. ಸೊ ಅಗೇನ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಿತ್ತು, ಎಜುಕೇಷನ್ ಎಲ್ಲರೂ ಮಾತಾಡೋದು. ಒಂದು ಸೀನ್ ಇತ್ತು, ಲೈಕ್ ಇವ್ರಿಗೆ ಫೈಟೆಲ್ಲ ಆಗಿಬಿಟ್ಟು ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿರುತ್ತೆ. ಆ ಸೀನ್ಗೆ ನಾನು ನೋಡ್ತಿರ್ಬೇಕಂದ್ರೆ ರಿಯಲಾಗಿ ಫ್ರ್ಯಾಕ್ಚರ್ ಆಗಿದೆ ಅಂದ್ಕೊಂಡು ಹೋಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡ್ಕೊಂಡು ಬರ್ತಾರೆ. ನಾನು ನೋಡಿದಾಗ ಅವರು ಆ ಸೀನ್ಗೆ ಪ್ರಿಪೇರ್ ಆಗಿಬಿಟ್ಟು ಅಂತ ರೀತಿ ಕಣ್ಣಿಗೆ ಬ್ಲಡ್ ಹಾಕ್ಕೊಂಡು ಅವರು ಅದು ಮಾಡಿದಾಗ ಏನಾಗುತ್ತೆ, ಒಬ್ಬ ಆರ್ಟಿಸ್ಟ್ಗೆ ನಮ್ಮ ಆಪೋನೆಂಟ್ ಕೋಸ್ಟಾರ್ ಅವರು ಹಿಂಗೆ ಸೀನ್ನ ಹಿಂಗೆ ಎದ್ದಾಗ ನಾವು ತುಂಬ ಆ್ಯಕ್ಟಿಂಗ್ ಮಾಡೋದು ಬೇಕಾಗಿರಲ್ಲ. ಅವರು ಆ ಸೀನ್ ಎನಾನ್ಸ್ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ನಾನು ಯಾರ್ಯಾರ ಜೊತೆಲ್ಲ ಮಾಡಿದ್ರೆ ಪ್ರತಿಯೊಬ್ಬರು ಆರ್ಟಿಸ್ಟೂ ದೇರ್ ಸೋ ಏನೋ ಅವ್ರ ಸೀನ್ ಅಷ್ಟು ಚೆನ್ನಾಗಿ ಮಾಡ್ತಿರೋ. ಸೊ ನನಗದು ತುಂಬ ಈಸಿ ಆಗುತ್ತೆ ಅದು ಸರ್. ಆ್ಯಂಡ್ ನಿಮ್ಮ ಶಾರ್ಟ್ ಕಂಪೋಸಿಷನ್ ಆಗಿರ್ಬೋದು, ಡೆಡಿಕೇಶನ್, ಪ್ರತಿಯೊಬ್ಬರೂ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಮೇಡಮ್ ಜೊತೆ ನನಗೆ ಯಾವುದು ಸೀನ್ ಇರ್ತಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಶ್ರೇಯಸ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಈ ಸಣ್ಣ ವಯಸ್ಸಲ್ಲಿ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಹುಡುಗಾಟದ ಮಾತೇ ಅಲ್ಲ. ಇಟ್ ವಾಸ್ ಸಚ್ ಅ ಬಿಗ್ ಸ್ಟಾರ್ ಕಾಸ್ಟಿಂಗ್. ಒಬ್ಬೊಬ್ರು ನನ್ನ ಹ್ಯಾಂಡ್ಲು ಮಾಡೋದು ಹುಡುಗಾಟದ ಮಾತೇ ಅಲ್ಲ. ನಾನು ಅವ್ರ ಮಕ್ಕಳಲ್ಲಿ ಒಂದು ದಿವಸನೂ ಬೇಜಾರನ್ನು ನೋಡಿಲ್ಲ. ಅವಾಗಲೂ ಒಂದು ಸ್ಮೈಲ್ ಸುಮ್ಮನೆ ಹಿಂಗೆ ಇರ್ತಾರೆ ಹಿಂಗೆ. ಆ ಸ್ಮೈಲಲ್ಲೇ ಸಿನಿಮಾ ಮುಗಿಸಿದ್ರು. ಆ್ಯಂಡ್ ಉಷಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಂಪ್ಲೀಟ್ ಟೀಮ್ ಆಫ್ ಬಲರಾಮ ದಿನಗಳಿಂದ ಫೆಬ್ಗೆ ಬರ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಮ್ಮ ಸಿನಿಮಾ ಮೇಲೆ. ಪ್ರೊಡ್ಯೂಸರ್ Cheating costume. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಕೇಸವ್ರ ನಾವು You want to come to us? No, that's okay. No, that's okay. ಎಲ್ಲ ಎತ್ನಿಕಲ್ ಇದೀವಿ ಆ್ಯಕ್ಚುಲಿ ಮೇಡಮ್, ಇಬ್ಬರನ್ನ ಬಿಟ್ಟರೆ. ಅಲ್ಲ, ಬೇರೆ ಎದ್ದು phone ಅಲ್ಲಿ ಕಾಣಿಸ್ಬೇಕು ಅಂತ ಅಮ್ಮ, ಬಂದಿರೋದು. ಅದು ethnic ಒಂದು ಕ್ಯಾಶುವಲ್ ಅಂದರು, ಅವರೇ ಫುಲ್ ಕ್ಯಾಶುವಲ್ ಅಂದ್ಬಿಟ್ಟು. ಸೊ ಎನಿವೇಸ್ ವಿನೀತ್ ಬಾ, ಸ್ವಲ್ಪ ತಡವಾಗಿ ಬಂದಿದ್ದು. ಏನಂದರೆ ಬರ್ತಾ ಅಂದ್ಬೇಕು ಕಾರ್ ಪಂಚರ್ ಆಗಿದೆ. ಅಂತ ಎಲ್ಲ ಆಗಿದೆ. ಆಗಿದೆ You want to come a little forward? ಮಾತಾಡು ವಿನೀತ್. ಹಾಯ್, ನಮಸ್ಕಾರ ಎಲ್ಲರಿಗೂ. ಮೈಗಿರ್ಕೊ. ಪ್ರಶ್ನೆ ಏನು ಅಂತ ಗೊತ್ತಿಲ್ಲ, ಬಟ್ ಎಸ್, ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ನಾವು ತಂಡದ ಜೊತೆ ಆಚರಿಸ್ತಾ ಇದ್ವಿ. ಆ್ಯಂಡ್ ಬಲರಾಮನ್ ತಂಡ ನಿಮ್ಗೆ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿದೆ ಅನ್ಸುತ್ತೆ ಸರ್. ವಾಟ್ ಆಸ್ ಅಂದರೆ ಎಕ್ಸ್ಪೀರಿಯನ್ಸ್ ಹೆಂಗೆ? ನಿಮ್ಮ ಎಕ್ಸ್ಪೀರಿಯನ್ಸ್ ನಾನು ಪ್ರತಿ ಸಲ ಹೇಳ್ತೀನಲ್ಲ, ಇಟ್ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ನನಗೆ. ಬಲರಾಮ ಇಸ್ ಲೈಕ್ ಆಲ್ ಟೈಮ್ ಫೇವ್ರೇಟ್ ಮೂವಿ ನನಗೆ. ಆ್ಯಂಡ್ ಆ ಪಾತ್ರ ಕೂಡ ಆಲ್ ಟೈಮ್ ಫೇವ್ರೇಟ್ ನನಗೆ. ಐ ಥಿಂಕ್ ವೆರಿ ಸೂನ್ ನಿಮಗೂ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂದ್ಬಿಟ್ಟು. ಐ ಪ್ರಾಮಿಸ್ ಯು ದಿಸ್, 2026 ಬ್ಲಾಕ್ ಬಸ್ಟರ್ ಸಿನಿಮಾ ಬಲರಾಮ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಆ್ಯಂಡ್ ವಿನಯ್ ಸರ್ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸು, ಚೈತನ್ಯ ಸರ್ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್? ವಿನೋದ್ ಸರ್ ಜೊತೆ ಐ ಥಿಂಕ್ ನೋ ಸ್ಟ್ರೆಸ್ ಎಟ್ ಆಲ್. ಅಂದರೆ ಎಷ್ಟು ಕರೆಕ್ಷನ್ಸು ಏನೇನಿದ್ರು ಅಷ್ಟು ಸಪೋರ್ಟ್ ಮಾಡಿಕೊಂಡು, ಆ್ಯಕ್ಟಿಂಗ್ ವೈಸ್ ಆಗಲಿ ಅಥವಾ ಒಂದು ಫ್ರೇಮ್ ವೈಸ್ ಆಗಲಿ, ಹೇಗಿದ್ದರೆ ಹೇಗೆ ಕಾಣಿಸ್ತೀವಿ ಅಂತ ತುಂಬ ಬ್ರೀಫ್ ಮಾಡಿ, ತುಂಬ ಕರೆಕ್ಷನ್ಸ್ ಮಾಡಿ, ತುಂಬ ಗೈಡ್ ಮಾಡಿದ್ದಾರೆ ವಿನೋದ್ ಸರ್. ಆ್ಯಂಡ್ ಚೈತನ್ಯ ಸರ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವ್ರ ಕೆಲಸನೇ ಮಾತಾಡುತ್ತೆ. ಐ ಥಿಂಕ್ ಯು ಹ್ಯಾವ್ ಸೀನ್ ಆ ದಿನಗಳು
ಈಗ ಬಲರಾಮನ ದಿನಗಳು ಇನ್ನು ಮುಂದಕ್ಕೆಲ್ಲ ಒಳ್ಳೆ ದಿನಗಳೇ. ಇಡೀ ತಂಡಕ್ಕೆ. ಎಸ್. ಥ್ಯಾಂಕ್ ಯು ಸೊ ಮಚ್ ವಿನಿ. ಆಮೇಲೆ ನಮ್ಮ ಇವಾಗ ಪ್ರೊಡ್ಯೂಸರ್, ಆ್ಯಕ್ಚುಲ್ ಪ್ರೊಡ್ಯೂಸರ್ ಮೇಡಮ್ ಬಂದಿದ್ದಾರೆ. ಮೇಡಮ್ ದಯವಿಟ್ಟು. ಅವರು ಪ್ರೊಡ್ಯೂಸರ್. ಎಷ್ಟು ಖುಷಿ ಇದೆ, ಮೂವಿ ಫೈನಲಿ ಫಿನಿಶ್ ಆಗಿದೆ. ಫೆಬ್ರವರಿ ಮಂತ್ ಎಂಡಿಗೆ ನಾವು ಬರ್ತಾ ಇದ್ದೀವಿ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂತ. ನಿಜ ನನಗನ್ನಿಸ್ತಾ ಇದೆ, ಈ ಸಂಭ್ರಮ, ಈ ಸಡಗರ ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನಮಗೆ ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ನಿಮ್ಮೆಲ್ಲರನ್ನ ನೋಡ್ತಾ ಇರೋದು. ಅದು ನಿಮ್ಮ ರಜತ್ ಕೆಲ ಮಾತಾಡ್ತಾ ಏನು ಮಾಡಬೇಕಂದ್ರೆ ಕ್ವಶನ್ ಕೇಳ್ಬಿಟ್ಟು ಅಲ್ಲಿ ನಿಜವಲ್ಲೂ ನನಗೆ ಇಷ್ಟೊಂದು ಖುಷಿ ತಂದಿರೋಂಥ ವಿಷಯ ಅಂದರೆ ಇವತ್ತಿನ ಸಂಕ್ರಾಂತಿ ಹಬ್ಬ ಮಾಡ್ತಾ ಇರೋದು. ರಿಯಲಿ ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ನಾವು ಸಂಭ್ರಮದಿಂದ ನಾವು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ನನ್ನ ಮನಸ್ಪೂರ್ವಕವಾಗಿ ಫಸ್ಟ್ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ನಾವು ನಮ್ಮ ಪ್ರಿಯ ಆನಂದ್ ಕೂಡ ಅಲ್ಲಿಂದ ಇಲ್ಲಿವರೆಗೂ ನಮಗೆ ನಮ್ಮ ಪ್ರೀತಿಗೆ ಒಗ್ಗಟ್ಟು ಎಲ್ಲಿಗಂಟ ಬಂದು ನಮಗೆಲ್ರಿಗೂ ಸಂತೋಷ ಕೊಟ್ಟಿದ್ದಾರೆ. ವಿನಯಗೌಡರು, ನಮ್ಮ ವಿನೋದ್ ಅವರು, ರಜತ್ ಅವರು, ನಮ್ಮ ಪ್ರತಾಪ್ ರಾಯ್ಡು, ಮತ್ತು ನಮ್ಮ ವಿಶ್ವ ತಿಂಗ್ಳಿ ಎಲ್ಲರೂ ಕೂಡ ಬಂದಿರೋದು ನನಗೆ ಖುಷಿ ತಂದಿದೆ. ಬಟ್ ಈ ಖುಷಿಯಲ್ಲಿ ನನಗೇನು ಮಾತಾಡಬೇಕು ಅಂತಲೂ ಅನಿಸ್ತಿಲ್ಲ. ಹೆಚ್ಚಿನ ರೀತಿ ನಮ್ಮ ಮಾಸ್ಟ್ರು, ನಮ್ಮ ಚೈತನ್ಯ ಸರ್ ಇವತ್ತು ಈ ಟೀಮಲ್ಲಿ ಅವರು ಮಾಸ್ಟರ್ ಗುರುಗಳು ಅಂದರೆ ತಪ್ಪಾಗಲಾರ್ದು. ನಮ್ಮ ಡೈರೆಕ್ಟರ್ ಸರ್ನ ಎಲ್ಲರನ್ನ ಸಮರ್ಥಿಸ್ಕೊಂಡು ಒಂದು ರೀತಿಯಲ್ಲಿ ಒಂದು ರೂಟಲ್ಲಿ ಎಲ್ಲರನ್ನೂ ಕರೆತಂದು ಇಲ್ಲಿ ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಏಕೆಂದರೆ ಎಲ್ಲರೂ ನಮ್ಮ ಮಕ್ಕಳ ಥರ ಪಾಲನೆ ಮಾಡಿ ಗುರುಗಳು ಏನು ಒಂದು ಇದರಲ್ಲಿ ತರ್ತಾರೋ ಆ ರೀತಿ ನಮ್ಮನ್ನು ಇಲ್ಲಿ ಎಲ್ಲರಿಗೂ ಅವರೊಂದು ಮಾದರಿಯಾಗಿ ನಮ್ಮೆಲ್ಲರನ್ನ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ಅವ್ರು ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಬಂದು ಹೆಚ್ಚಿನ ರೀತಿ ಕೆಲಸ ಮಾಡ್ತಾ ಇದ್ದೀರಾ. ನನಗೆ ಈ ಸಂತೋಷದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಫಸ್ಟು ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಸಪೋರ್ಟ್ಗೆ ಹೀಗೆ ಇರಿ, ಸದಾ ಇರಿ. ಏಕೆಂದರೆ ನೀವಿಲ್ಲದೆ ನಾವು ಯಾರೂ ಏನೂ ಇಲ್ಲ. ದಯವಿಟ್ಟು ನಮ್ಮನ್ನ ಒಂದು ಒಳ್ಳೆ ಮಟ್ಟಕ್ಕೆ ನೀವೆಲ್ಲರೂ ನಾನು ತಗೊಂಡು ಹೋಗ್ತಾ ಇದ್ದೀರಾ. ನನಗೆ ಮೊನ್ನೆ ನೋಡಿದಾಗಲೂ ಕೂಡ ಖುಷಿ ಆಯಿತು. ನಮಗೆಲ್ರಿಗೂ ಇದೇ ರೀತಿ ಸಪೋರ್ಟಿವ್ ಆಗಿರಿ. ಬಟ್ ಎಲ್ರಿಗೂ ನನ್ನ ಸಿಸ್ಟರ್ ನಿಶಾ ಇದಕ್ಕೂ ದೊಡ್ಡ ಬೆಂಬಲವಾಗಿ ನಿಂತಿದ್ದಾರೆ. ಬಟ್ ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ಥ್ಯಾಂಕ್ಸ್. ಮೇಡಮ್ ಖುಷಿಗೆ ಸರ್ ಬಗ್ಗೆ ಸರ್ ಅವ್ರ ಜೊತೆ ನಾನು ಕೆಲಸ ಮಾಡಿರೋದು ನನಗೆ ತುಂಬ ಹೆಮ್ಮೆ ಇದೆ. ಏಕೆಂದರೆ ನಾವು ಒಂದು ಶೂಟಿಂಗಲ್ಲಿ ನಾವೆಲ್ಲರ ಜೊತೆ ಒಂದು ಕಾಲೇಜ್ ಟ್ರಿಪ್ ಥರ ಶೂಟಿಂಗ್ ಮಾಡ್ತಾ ಇದ್ವಿ. ಆ ಸಂತೋಷನ ನಾನು ಈಗಲೂ ಕೂಡ ನನಗೆ ಮರೆಯೋಕ್ಕಾಗಲ್ಲ. ಇಷ್ಟು ಬೇಗ ಶೂಟಿಂಗು ಮುಗಿದೋಗ್ಬಿಡ್ತಾ ಅನ್ನಿಸ್ಬಿಡ್ತು ನಿಜವಾಗ್ಲೂ. ಏಕೆಂದರೆ ಒಂದು ಫ್ರೆಂಡ್ಸ್ ಥರ ನೀವೆಲ್ಲರೂ ನನ್ನ ಜೊತೆ ಹೀಗೆ ಖುಷಿಲಿ ಇರ್ತೀರಿ ಅಂದರೆ ಖಂಡಿತ ಮಾಡೋಣ, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ನಮಗೆಲ್ಲರೂ, ನಮಗೆ ಡೈರೆಕ್ಟರ್ ಸರು ಹಾಗೇನೆ, ವಿನೋದರು ಹಾಗೆ, ವೇಣು ಸರು ಹಾಗೆ ಎಲ್ಲರೂ ಒಂದು ಕಾಮಿಡಿ ಮಾಡಿಕೊಂಡು, ಒಂದು ಕೀಟ್ಲೆ ಮಾಡಿಕೊಂಡು, ನಮ್ಮ ವಿನಯಗೌಡರಂತೂ ಬಿಡಿ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ. ನೀವೆಲ್ಲರೂ ನಮಗೆ ಒಂಥರ, ನಮಗೆ ಆ ಫಿಲಮನ್ನು ಮೂಡೇ ಇರಲಿಲ್ಲ. ಒಂದು ಕಾಲೇಜ್ ಟ್ರಿಪ್ ಥರ ಇದ್ದೀವಿ, ಒಂದು ಎಂಜಾಯ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರಿಯ ಅಂತೂ ಇನ್ನೂ ಎಳೆ ಮಗು, ಅದರಲ್ಲಿ ಹುಡುಗರ ಥರ ಆಟ ಆಡ್ಕೊಂಡು ಆ ಖುಷಿ ಎಂಜಾಯ್ಮೆಂಟಲ್ಲಿ ನಾವು ಸಿನಿಮಾನ ಮುಗಿಸಿದ್ದೀವಿ. ನಿಜವಾಗ್ಲೂ ಅದೊಂದು ಖುಷಿ ಇದೆ. ಅದು ಕೀಟ್ಲೆ ಮಾಡ್ಕೊಂಡು ನೆಕ್ಸ್ಟು ಕೂಡ ನೀವೆಲ್ಲರ ಸಪೋರ್ಟ್ ನಮ್ಗೆ ಹೀಗೆ ಇರಲಿ. ಖಂಡಿತ ನಮ್ಮ ಡೈರೆಕ್ಟರ್ ಸರ್ ಮುಂದುವರೆದ ಭಾಗ 2 ಮಾಡೋಕ್ಕೆ ರೆಡಿ ಅವರೇ ಅಂದರೆ ನಾವೆಲ್ಲರೂ ರೆಡಿ. ಖಂಡಿತ ಮಾಡೋಣ ಸರ್. ಆಲ್ ದ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ ರೆಡಿ. ಪುನಿ ದಯವಿಟ್ಟು ಬಲರಾಮನ ದಿನಗಳು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳೋ. ಅಲ್ಲ ಸೆಂಟ್ರ್ ಇದು. ಎಲ್ರಿಗೂ ಮಕರ ಬಲರಾಮನ ದಿನಗಳ ಎಕ್ಸ್ಪೀರಿಯನ್ಸ್ ಅಂದರೆ ಈಗ ಪದ್ದಮ್ಮ ಹೇಳ್ದಂಗೆ ಲೈಕ್ ಕಾಲೇಜ್ ಕ್ಯಾಂಪಸ್ ಥರನೇ ಇದ್ದಿದ್ದು ನಾವೆಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಫಸ್ಟು ನಾವು ನನ್ನ ಏಜಲ್ಲಿ ನಾನು ಆ ದಿನಗಳ ಸಿನಿಮಾ ನೋಡಿದಾಗ ಈ ಥರ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ನಿಮ್ಮ ಏಜಲ್ಲಿ ಅಂತ 6ನೇ ವರ್ಷ ಆರಲ್ಲ 16 ಆಗಿತ್ತು. ಸೊ ಆ ಕನಸು ಈಗ ಈ ಬಲರಾಮನ ದಿನಗಳಲ್ಲಿ ನನಸಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ರೀತಿ ಬಲರಾಮನ ದಿನಗಳಿಗೆ 4 ಪಿಲ್ಲರ್ಗಳಿದೆ. ಒಂದು ಪದ್ದಮ್ಮ, ಶ್ರೇಯಸ್ ಸರ್, ಚೈತನ್ಯ ಸರ್ ಮತ್ತು ವಿನೋದಣ್ಣ. ಇದರಲ್ಲಿ ಕಾಣದ ಇನ್ನೊಂದು ಪಿಲ್ಲರ್ ಅಂದರೆ ನಿಶಾ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಏಕೆಂದರೆ ಅವರು ಹಿಂದೆಗಡೆಯಿಂದ ತುಂಬ ವರ್ಕ್ ಮಾಡಿದ್ದಾರೆ.
ಸೊ ಹಾಗಾಗಿ ಮತ್ತೆ ಇದು ದೊಡ್ಡ ಕ್ಲೂ ಇರೋದ್ರಿಂದ ನಮ್ಮ ಸಿನಿಮಾದಲ್ಲಿ ಯಾರ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಫೆಬ್ರವರಿಗೆ ಬರ್ತಾ ಇದ್ದೀವಿ. ಆರೈಸಿ ಹರಿಸಿ ಅದ್ಭುತವಾದ ಸಿನಿಮಾ. ಫ್ರಾಕ್ಚರ್ನು ಆಯ್ತು, ಅದ್ರ ಬಗ್ಗೆ ಮಾತಾಡಿ ಎಷ್ಟು ಕೆಲಸ ಮಾಡ್ತೀರಾ ಆಗಿದ್ದು ಏನಕ್ಕೆ ಅಂತ ಕೇಳಿ. ಅದನ್ನು ನಾನು ಹೇಳ್ತೀನಿ, ಈ ಕಣ್ಣಾರ ನೋಡಿರೋದು ನಾನು. ನೋಡಿಲ್ಲ, ನೋಡೋರಲ್ಲ. ಸಪ್ರೇಟ್ ಬೈಕ್ಸ್ ಫ್ರಾಕ್ಚರ್ ಆಯ್ತು ಅಂತ ಕರೆಕ್ಟ್ ಆಗಿ ಹೇಳಿದ್ದೆ. ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೀರೋಯಿನ ನೋಡಕ್ ಹೋಗಿ ಫ್ರಾಕ್ಚರ್ ಆಯ್ತಂತೆ. ಅದು ಸತ್ಯನೇ, ಅದು ಗೊತ್ತಿಲ್ಲ. ಅಂದರೆ ಈ ಕಾರವರಲ್ಲಿ ಇವ್ರದವರಿಂದ ಅವ್ರದವ್ರಿಗೆ ಎಗರಕ್ಕೆ ಹೋಗಿ ಇವ್ರದೋಗಿರೋದು. ಆ ಥರ ಎಗ್ರಕ್ಕೇನು ಹೋಗಿಲ್ಲ. ನಾನು ಫೋನಲ್ಲಿದ್ದೆ, ಇವನೇ ಮಾತಾಡ್ಕೊಂಡು ಫೋನಲ್ಲಿ ಬಂದೆ. ನಮ್ಮ ಎದುರುಗಡೆನೆ ಇವ್ರ ಕ್ಯಾರವನ್ ಇತ್ತು. ಡೋರ್ ಓಪನ್ ಮಾಡಿದ್ರೆ ಇವರು ಏಂಜಲ್ ಥರ ಹಿಂಗೆ ಹೋಗ್ತಾ ಇದ್ರು. ಮಾತಾಡ್ಕೊಂಡು ಹಿಂಗೆ ಇಟ್ಟೆ. ಒಂದು ಸ್ಟೆಪ್ ಮಿಸ್ ಆಯ್ತು. ಒಂದು ಸ್ಟೆಪ್ ಮಿಸ್ ಆಯಿತು. ಆಯಿತು ಪಾಪ. ನಿಶಾ ಮೇಡಮ್ ಅವರೇ ನಿಂತು ಎಲ್ಲ ಆಪರೇಷನ್ ಮಾಡ್ತೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇರೆ ಏನಿಲ್ಲ. ಸೊ ನೆಕ್ಸ್ಟ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಲರಾಮದ ಭಾಗವಾಗಿರೋದಕ್ಕೆ ತುಂಬ ಖುಷಿ ಆಗ್ತದೆ. ಹಾಗೆ ಈ ಸಿನಿಮಾ ನನಗೊಂಥರ ಬಿಫೋರ್ ನಾನಿದು ಪಾಡೋದ ಪ್ರಾಜೆಕ್ಟ್ ಇರಲಿಲ್ಲ, ಗೊತ್ತಿರಲಿಲ್ಲ ಈ ಸಿನಿಮಾ ಹೆಂಗೆ ಏನು. ಇದಕ್ಕೆ ನಾನು ಎಂಟ್ರಾಗೋದಕ್ಕೆ ಒಬ್ಬರು ಮೂಲ ಕಾರಣ ನಮ್ಮ ಕಿರಣ್. ಸೊ ಅವರು ನನ್ನ ಮುಂಚೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಹಾಗಾಗಿ ಈ ಪ್ರಾಜೆಕ್ಟ್ ಅಸೋಸಿಯೇಟ್ ಕೆಲಸ ಮಾಡಿದ್ದಾರೆ. ಸೊ ಅವ್ರ ಮೂಲಕ ನಾನು ಈ ಸಿನಿಮಾಗೆ ಎಂಟ್ರಿ ಆಗಿದ್ದು. ಆ್ಯಂಡ್ ಅದ್ರ ಜೊತೆಗೆ ಚೈತನ್ಯ ಸರಿಗೆ ಮೊದಲನೇ ಆಡಿಷನ್ ಕೊಟ್ಟಾದಮೇಲೆ ಸರ್ ನೋಡ್ತಿದ್ದಾಗಲೇ ನಾನು ಏನು ಪಾತ್ರ ಮಾಡಿದ್ದೀನಿ ನನಗೆ ಅದಕ್ಕೆ ಇಮಿಡಿಯೇಟಾಗಿ ಸೆಲೆಕ್ಟ್ ಮಾಡಿ ಮ್ಯಾಮ್, ನಿಶಾ ಮ್ಯಾಮ್, ನಿಮಗೂ ಥ್ಯಾಂಕ್ಸ್. ನನಗೆ ಮತ್ತು ಕ್ಲಾಸ್ಮೇಟ್ ಅಂತಲೇ ಹೇಳ್ಬೋದು. ಹೌದು, ಯಾರವರಲ್ಲೆಲ್ಲ ಹಾಡು ಆಡ್ತಿದ್ದೆ. ಅದು ಇಲ್ವಲ್ಲ ನಮ್ಮ ಸೊ ಅದಾದ ನಂತರ ತುಂಬ ಇದೆ, ಅವಾಗ ಹೇಳೋಣಲ್ಲ. ಅದಾದ ನಂತರ ನಾನು ನೋಡಿದ್ದು ಶ್ರೇಯಸನ್ನ. ಸೊ ಒಂದು ಒಳ್ಳೆ ಟೀಮು. ಆ ಪಾಡೋದ ಪ್ರಾಜೆಕ್ಟ್ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಅಗೈನ್ ವಿನೋದ್ ಸರ್ ಬಗ್ಗೆ ಹೇಳಲೇಬೇಕು. ನಾನು ಐ ಥಿಂಕ್ ನವಗ್ರಹ ಬಂದಾಗ 10th ಸ್ಟ್ಯಾಂಡರ್ಡ್ ಹೇಳಿ, ತುಂಬ ಚಿಕ್ಕ ಹುಡುಗ. ಜೈಲಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಆ ಒಂದು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ಮರಳ ಮೇಲೆಲ್ಲ ಫೈಟ್ ಮಾಡ್ತಾ ಇದ್ವಿ. ಸೊ ಈ ನವಗ್ರಹ ಬಂದಾಗ ದರ್ಶನ್ ಸರ್ದು ಮತ್ತು ವಿನೋದ್ ಸರ್ದೊಂದು ಫೈಟು ನೋಡಿ ತುಂಬ ಇನ್ಸ್ಪೈರ್ ಆಗಿದೆ. ಅವಾಗ ಪ್ಲಾನ್ ಮಾಡಿ ಅಲ್ಲೇ ನನ್ಗೆ ಹೊಡಿಬೇಕು ಅಂತ. ಇಲ್ಲ ಆ ಥರ ಏನಿಲ್ಲ. ಸೊ ಅವಾಗ ಒಂದು ಇಲ್ಲ ಇವ್ರ ಜೊತೆ ಪ್ರಾಜೆಕ್ಟ್ ಮಾಡಬೇಕಲ್ಲ. ಆವಾಗಲ್ಲ ಬರ್ತಾ ನಾನು ಆರ್ಟಿಸ್ಟ್ ಆದಮೇಲೆ. ಬಟ್ ಆ ಟೈಮಲ್ಲಿ ನನಗೆ ಇವರು ನೋಡಿದಾಗ ಏನು ಇವರು ಫೈಟ್ ಮಾಡ್ತಾರೆ, ಇವರು ಏನು ಸಕಲ ಮಾಡ್ತಾರೆ. ಸೊ ಆ್ಯಂಡ್ ಅಗೇನ್ ಪ್ರಭಾಕರ್ ಸರ್ ಸಿನಿಮಾಗಳು ನೋಡಿದ್ವಿ. ಸೊ ಇದನ್ನೆಲ್ಲ ನೋಡಿದಾಗ ಫೈನಲಿ ವಿನೋದ್ ಸರ್ ಜೊತೆ ಪ್ರಾಜೆಕ್ಟ್ ಅಂತ ಗೊತ್ತಾಗಿದ್ದ ತಕ್ಷಣ ವೆರಿ ನೆಕ್ಸ್ಟ್ ಸೆಕೆಂಡೇ ನಾನು ಮಾಡ್ತಿದ್ದೀನಿ ಪ್ರಾಜೆಕ್ಟ್ ಅಂತ ಕನ್ಫರ್ಮ್ ಮಾಡಿಕೊಂಡೆ. ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಸಿನಿಮಾ ಪೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ಸೊ ನಾನು ಆ್ಯಂಡ್ ಪುನಿಯ ಸೀನಾ ತುಂಬ ಆಲ್ಮೋಸ್ಟ್ ಸಿನಿಮಾ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ಅನಿಲ್ ಸಿದ್ದು ಪಠಾಣ್ ಅಂತ ಸೊ ಅವರು ಅನಿಲ್ ಸಿದ್ದು ಆ್ಯಕ್ಟ್ ಮಾಡಿದ್ದಾರೆ. ಸೊ ಒಟ್ಟಿಗೆ 4 ಜನ ಟ್ರಾವೆಲ್ ಮಾಡ್ತೀವಿ ಕಂಪ್ಲೀಟ್ ಸಿನಿಮಾ. ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅವ್ರ ಜೊತೆ ಕಂಪ್ಲೀಟ್ ಸಿನಿಮಾ ಟ್ರಾವೆಲ್ ಮಾಡ್ತೀನಿ ಅಂತ. ಇದೊಂದು ಒಳ್ಳೆಯ ಭಾಗ್ಯ ಅಂತಲೇ ಹೇಳೋದು. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರುಣ್. ಥ್ಯಾಂಕ್ ಯು ಸೊ ಮಚ್ ಸರ್. ಅರುಣ್ ಸರ್, ಸೊ ಮೊದಲನೇ ಮಾತು ಬಂದು 2020ರಲ್ಲಿ ವಿನೋದ್ ಗೌಡ ಅವರು ಹೇಳ್ದಂಗೆ, ಸ್ನೇಹಗೌಡ ಅವರು ಹೇಳ್ದಂಗೆ 2026ರಲ್ಲಿ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಇದು ಮೊದಲನೇ ಮಿಕ್ಸ್ ಮಾಡಿ. ಎರಡನೇ ಮಾತು ನಮ್ಮ ಇವರು ರಜತ್ ಹೇಳ್ದಂಗೆ ನನಗೆ ನಾನು ಕಲಾವಂತರು ಏನೋ ಒಂದು ಥಿಯೇಟರ್ ಟೀಮಲ್ಲಿದ್ದೆ. ರಂಗಶಂಕರ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಫಸ್ಟ್ ವಾಯ್ಸ್ ಬರೋದು ಗಿರೀಶ್ ಕಾರ್ನಾಡ್, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಶೋ ಮಧ್ಯದಲ್ಲಿ. ಅವರ ಗರಡಿಯಲ್ಲಿ ಬೆಳೆದಿದ್ದು ನಮ್ಮ ಚೈತನ್ಯ ಸರ್. ನಾನು ಚೈತನ್ಯ ಸರ್ನ ಯಾವ ರೀತಿ ಫಾಲೋ ಮಾಡ್ತಿದ್ದೆ ಅಂದರೆ ಮೇ ಬಿ ಏರ್ಟೆಲ್ ಸಬ್ಸ್ಕ್ರಿಪ್ಷನ್ ಥರ ಎವ್ರಿ ಮಂತ್ ಸರ್ ಯಾವ ಸಿನಿಮಾ ನೆಕ್ಸ್ಟು, ಯಾವ ಸಿನಿಮಾ ನೆಕ್ಸ್ಟು, ಯಾವ ಸಿನಿಮಾ ನೆಕ್ಸ್ಟು.
ಫಸ್ಟ್ ಟೈಮು ನಾನು ಶೂಟಿಂಗ್ ಹೋಗೋಕ್ಕೂ 4 ತಿಂಗಳು ಮುಂಚೆನೇ ಸರ್ ನನಗೆ ಆಫೀಸಿಗೆ ಕರೆದು ಫುಲ್ ಕತೆ ಹೇಳಿ ಅದ್ರಲ್ಲಿ ನಿಮ್ಮ ಪಾತ್ರ ಮಾಡಿ ಅಂತಿದ್ರು. ಫಸ್ಟು ಅವರು ಫೋನ್ ಮಾಡಿದಾಗ ಸರ್ ಬೇಡ ಸರ್ ಆ ಥರ ಪಾತ್ರ ತುಂಬ ಆಗ್ತಿದೆ ಅಂತ ಅಂದೆ ನಾನು. ಫಸ್ಟು ಅಶ್ವಿನ್ ನಾನು ಚೈತನ್ಯ ಮಾತಾಡ್ತಿರೋದು, ನೀನು ಬಾ ನೀನು ಫಸ್ಟು ಸರ್ ಬಸವೇಶ್ವರಕ್ಕೆ ಅಂತ. ಅಲ್ಲಿ ಹೋಗಿ ಕೇಳಿದಾಗ ನಾನು ಮತ್ತೆ ಮಾತಾಡಲಿಲ್ಲ. ಯಾಕೆಂದರೆ ಅವರು ನಾನು ಮೊದಲೇ ಹೇಳ್ದಂಗೆ ಗಿರೀಶ್ ಕಾರ್ನಾಡ್ ಅಂತ ದೊಡ್ಡವ್ರ ಜೊತೆ ಬೆಳೆದಿರೋದು. ಅವ್ರಿಗೆ ಏನು ಹೇಳ್ಕೊಟ್ರು ಪ್ರತಿದಿನವೂ ನನಗೂ ಪ್ರತಾಪ್ದೇ ಜಾಸ್ತಿ ಇದ್ದಿದ್ದು ಒಟ್ಟಿಗೆ ಕಾಂಬಿನೇಷನ್ನು. ಜಸ್ಟ್ಲೈಕ್ ಸ್ಕೂಲ್ ಕಲ್ತಿದ್ದು. ಆಮೇಲೆ ನಾನು ಇನ್ನು ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ನಮ್ಮೂರವರು, ಹಾಸನದವರು. ಸೊ ಬಲರಾಮನು ಹಾಸನ ಅಂತ ನನಗೆ ಆಮೇಲೆ ಗೊತ್ತಾಯ್ತು, ನನಗೆ ಗೊತ್ತಿರಲಿಲ್ಲ. ಸೊ ಆಮೇಲೆ ಶ್ರೇಯಸ್ ಅವರು ಪ್ರೊಡ್ಯೂಸರ್ ಅವ್ರು ನಮ್ಮೂರು ಹಳಿ ಆಗಿದ್ದಾರೆ ಈಗ. ಸೊ ಇದು ನಮ್ಮೂರು ನಮ್ಮನೆ ಸಿನಿಮಾಗೆ ಹೋಗಿದೆ ನನಗಂತೂ. ಸೊ ಇದ್ರ ಒಂದು ಸ್ಪೆಷಲ್ ಲವ್ ಇದೆ. ಇನ್ನು ಆ್ಯಕ್ಟ್ರಸ್ಗಳು ಎಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸೇ, ಎಲ್ಲರೂ ಬೇರೆ ಬೇರೆ ಎಲ್ಲ ಕಡೆ ಸಿಕ್ಕಿದ್ದೀವಿ. ಅವರು ವೈರಲ್ ಸ್ಟಾರು. ಆಮೇಲೆ ವಿನೋದ್ ಸರ್ ಬಗ್ಗೆ ನಾನು ದರ್ಶನ್ ಸರ್ ಬರ್ಡೇಲಷ್ಟೇ ವಿನೋದ್ ಸರ್ ಮಾತಾಡಿಸ್ತಾ ಇದ್ದೀನಿ ನಾನು ಯಾವಾಗ ಪ್ರತಿ ವರ್ಷ ನೋಡಿದ್ರು 6 ಪ್ಯಾಕ್. ನಾನು ಯಾವ ಒಂದಿನೂ ನಾವು ಹಿಂಗಿಲ್ವಲ್ಲಪ್ಪ ಜೀವನದಲ್ಲಿ ಅಂತ ಅನ್ಕೋತಾ ಇದ್ದೆ. ಅಂದರೆ ಅಲ್ಲೇ ಗೊತ್ತಾಗುತ್ತೆ ಅವ್ರ ಡೆಡಿಕೇಶನ್ನು. 16 ನಾವು ಜಗ್ಗುದಾದ ಮಾಡಿದಾಗ್ಲಿಂದ ದರ್ಶನ್ ಸರ್ ಮನೆಗೆ ನಮ್ಮ ಬರ್ಡೇಗೆ ಬರ್ತಿದ್ದೆ February 16. ಎವ್ರಿ ಟೈಮ್ ನೀವು ನೋಡಿದ್ರೆ ಫಿಟ್ ಆ್ಯಂಡ್ ಫೈನ್. ಸೊ ಫೈನಲಿ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಒಂದು ಸೀನಂತೂ ನಾನು ಪ್ರತಾಪು ಹಾಕ್ಕೊಂಡು ಅದು ಹೇಳಲ್ಲ ತೆರೆ ಮೇಲೆ ನನಗೆ ಭಯ. ಸ್ಟಾರ್ ಒಬ್ಬರಿಗೆ ನಮಗೆಲ್ಲ ಗೊತ್ತಿಲ್ಲ ಏನು ಅನ್ಕೋತಾರೋ ಏನು ಅಂತ. ಬಟ್ ಅವರು ಇನ್ನೂ ಜ್ವರ ಹೊಡಿಬೇಕು ನೀವು ಅಂದರು. ಅವಾಗ ನಂಗೆ ಧೈರ್ಯ ಬಂದಿತ್ತು, ಕಮ್ಮಿ ಆಯಿತು. ಸರ್ ನೋಡ್ಕೊಂಡು ಹೊಡೀರಿ ಅಂದರು, ಇವ್ರು ಇನ್ನೂ ಜ್ವರ ಹೊಡೀರಿ ಅಂದರು. ಅವಾಗ ನನಗೂ ಪ್ರತಾಪ್ಗೂ ಸ್ವಲ್ಪ ಧೈರ್ಯ ಬಂತು. ಸೊ ಹೋಲ್ ಎಕ್ಸ್ಪೀರಿಯನ್ಸ್ ಇಸ್ ಸೂಪರ್. ವೇಣು ಸರ್ ಸಿನಿಮಾಟೋಗ್ರಫಿ ಇರ್ಬೋದು. ಮ್ಯಾಮ್ ಜೊತೆ ನಾನು ರಾಜ್ಕುಮಾರ ಎಲ್ಲ ಮಾಡಿದ್ದೀನಿ, ಬಟ್ ಸೀನ್ಸ್ ಇಲ್ಲ. ಸೀನ್ ನಿಮ್ಮದು ಎಲ್ಲ ಸಿನಿಮಾಗಳು ಹಿಟ್ಟೆ, ಇದು ಹಿಟ್ಟೆ. ಸೊ ವೇಣು ಸರ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಇನ್ನೊಂದು ನನ್ನ ಪರ್ಸನಲಿ ಮೋರ್ ಇಂಟ್ರೆಸ್ಟೆಡ್ ಇಂಡಿಯನ್ ಮ್ಯೂಸಿಕ್ಕಲ್ಲಿ ಸಂತೋಷ್ ನಾರಾಯಣ್. ಸೊ ಈಸ್ ಎನ್ ಆ್ಯಡೆಡ್ ಒಂಥರ ಈ ಕಾಫಿ ಕೊಟ್ಟು ಮೇಲುಗಡೆ ಒಂದು ಫ್ಲೇವರ್ಸ್ ಬರ್ತಾರೆ. ಸೊ ಆ ಥರ. ಸೊ ಹೋಲ್ ಟೀಮ್ ಈ ಸೂಪರ್. ಇಲ್ಲಿ ಹೂವಿನಿಂದ ನಾರು ಸ್ವರ್ಗ ನನಗೆ ಇಷ್ಟು ಎಲ್ಲ ಜೊತೆ ಕೆಲಸ ಮಾಡಿದಾಗ ನನಗೂ ನನ್ನ ಪಾತ್ರದಲ್ಲೂ ಏನೋ ದಕ್ಕತ್ತೆ ಅನ್ನೋ ಒಂದು ನನ್ನ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಗೆಲ್ಲಬೇಕು. ಸಿನಿಮಾ ತುಂಬ ಒಳ್ಳೆ ಕ್ಲಾಸ್ ಆಡಿಯನ್ಸಿಗೆ ತುಂಬ ಚೆನ್ನಾಗಿ ರೀಚ್ ಆಗಿತ್ತು. ಚೈತನ್ಯ ಸರ್ ನನಗೆ ಕಾಲ್ ಮಾಡಿ ತುಂಬ ಒಂದು ಪಿವೋಟಲ್ ಕ್ಯಾರೆಕ್ಟರ್ ಇದೆ ಅಂತ. ನಾನು ಖಂಡಿತ ಸರ್ ಮಾಡೋಣ, ಯಾವ ಥರ ಪಾತ್ರ ಬರುತ್ತೆ. ಯಾಕೆಂದರೆ ನಾನು ಕ್ಯಾರೆಕ್ಟರನ್ನು ತುಂಬ ಡೀಟೇಲಾಗಿ ಸ್ಟಡಿ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಹೇಳ್ಬೋದು ಸರ್. ಅದಕ್ಕೆ ನೀನು ತುಂಬ ತಲೆ ಕೆಡಿಸ್ಕೋಬೇಡ. ಅಲ್ಲಿ ಅತುಲ್ ಕುಲಕರ್ಣಿ ಅವರಿದ್ದಾರೆ ಸರ್ ಅಂತಂದು. ನೆಕ್ಸ್ಟ್ ಆಶೀಶ್ ವಿದ್ಯಾರ್ಥಿ, ವಿನೋದ್ ಪ್ರಭಾಕರ್ ಇದ್ದಾರೆ, ವಿನಯ್ ಗೌಡ ಅವ್ರು ಮಾಡ್ತಿದ್ದಾರೆ, ಮ್ಯೂಸಿಕ್ ಸಂತೋಷ್ ನಾರಾಯಣ್ ಅವರಿದ್ದಾರೆ. ಈ ಘಟಾನುಘಟಿಗಳ ಮಧ್ಯೆ ನಾನು ಏನು ಮಾಡಲಿ ಸರ್? ಈ ಹೆಂಗೆ ಭಯ ಆಗ್ತಿದೆಯೋ ಲಿಟ್ರಲಿ ಅವತ್ತು ನನಗೆ ಕಾಲಲ್ಲಿ ಅಷ್ಟೇ ನರ್ವಸ್ ಆಗೋಗಿದೆ. ಬಟ್ ನನಗೇನು ಅನ್ಸುತ್ತೆ ಅಂದರೆ, ನಾನು ಡಬ್ಬಿಂಗ್ ಫೈಲು ನೋಡಿದಾಗ ಬಲರಾಮನ ದಿನಗಳು ಆ ಪೀರಿಯಡನ್ನು ಸೆಟ್ ಮಾಡಿರೋದಾಗಲಿ, ಆ ವರ್ಲ್ಡ್ ಬಿಲ್ಡ್ ಮಾಡಿರೋದಾಗಲಿ, ಸಣ್ಣ ಸಣ್ಣ ನ್ಯೂಯಾನ್ಸಸ್ಗಳನ್ನು ತುಂಬ ಚೆನ್ನಾಗಿ ಪೋರ್ಟ್ರೈ ಮಾಡಿರೋದಾಗಲಿ, ಇಡೀ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಬಿಲ್ಡ್ ಆಗಿದೆ ಸರ್. ಬಹುಶಃ ಇವಾಗ ಹೇಗೆ ನನಗೆ ಹಿಂದಿನ ಸಿನಿಮಾದಲ್ಲಿ ನನಗೆ ಕ್ಲಾಸ್ ಆಡಿಯನ್ಸನ್ನು ರೀಚ್ ಆಗೋದಾಗಿತ್ತು, ಬಹುಶಃ ಫಸ್ಟ್ ಶೋ ಆದಮೇಲೆ ವಿನೋದಣ್ಣ ಹೇಳ್ಕೊಟ್ಟಿರೋ ಸಣ್ಣ ಸಣ್ಣ ಫೈಟಿಂದ ನನಗೆ ಫೈಟ್ ಅಲ್ಲ, ಆ್ಯಕ್ಟಿಂಗ್ ಅಂದರೆ ಏನೋ ಕಲ್ತ್ಕೊಂಡು ಬಂದಿದ್ದೆ. ಅಣ್ಣ ಅದು ಜಂಪ್ ಮಾಡಬಾರೋ, ತುಂಬ ಚೆನ್ನಾಗಿ ಕಾಣ್ತೇನೆ ನನಗೆ ಏನು ಜಂಪ್ ಮಾಡಬಾರ್ದಪ್ಪ, ನನಗೆಲ್ಲ ಕಲ್ತಿಲ್ಲಲ್ಲ. ಆಮೇಲೆ ಮಾನಿಟ್ರ್ ಹತ್ರ ಬಂದು ಅಣ್ಣ ಮಗು ಥರ ಮಾನಿಟರ್ ನೋಡ್ತಾ ಇದ್ದಾರೆ. ಹಿಂಗೆ ಅದು ನೋಡೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೋಡು, ಹೆಂಗೆ ಜಂಪ್ ಮಾಡಿದ್ಯಾ ನೋಡು. ಸೊ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಅಂದರೆ ಇಂಥ ಒಂದು ದೊಡ್ಡ ಸ್ಕೇಲಲ್ಲಿ ಫಸ್ಟ್ ಡೇ ಶೂಟಿಂಗಲ್ಲಿ ನಮ್ಮದೆಲ್ಲ ತುಂಬ ಒಂದು ಸಣ್ಣ ಬಡ್ಜೆಕ್ಟಲ್ಲಿ ನನ್ನ ಹಿಂದಿನ ಸಿನಿಮಾ ಆಗಿತ್ತು ಅಂಥದ್ದು. ಇದು ಇಂಥ ದೊಡ್ಡ ಸ್ಟಾರ್ ಕಾಸ್ಟು ಒಂದು 100 ಜನ ಅವತ್ತು ನಮ್ಮ ವಿನೋದ್ ನಗರ ಇದರಲ್ಲಿ ಮಾಡ್ತಾ ಇದ್ದಾರೆ. ಚೈತನ್ಯ ಸರ್ ಊಟದ ಬ್ರೇಕಲ್ಲಿ ಹೇಗಿದೆ ಆದಿತ್ಯ, ಹೆಂಗೆ ಅನ್ನಿಸ್ತಾ ಇದೆ ಅಂತ. ಸರ್ ಇವೆಲ್ಲ ಕನ್ಸ್ಕೊಂಡಿದ್ವಿ ಸರ್, ನಮ್ಮ ಹಿಂದೆ ಯಾರೋ 100 ಜನ ನಿಲ್ತಾರೆ, ಈಗ ಒಂದು 50 ಜನ ಮೂವ್ ಆಗ್ತಿರ್ತಾರೆ ಜೂನಿಯರ್ಸ್ ಎಲ್ಲ ಅಂತ. ಸೊ ಅದೆಲ್ಲ ನೋಡಿದಾಗ ಲಕ್ಕಿ ಅಂತ ಅನ್ಸುತ್ತೆ. ಅಂದರೆ ಇಂಥ ಒಂದು ಸ್ಕೇಲಲ್ಲಿ ಈ ಥರ ಒಳ್ಳೆಯ ಪ್ರೊಡಕ್ಷನ್ ಹೋಗ್ತದೆ. ಒಂದು ಫಸ್ಟ್ ಡೇಯಿಂದ ಲಾಸ್ಟ್ ಡೇ ತನಕ ನೋಡಿದಾಗ ನನಗೆ ಅನಿಸಿದ್ದು ಖಂಡಿತವಾಗ್ಲೂ ಪದ್ಮಾವತಿ ಫಿಲಮ್ಸ್ ನಮ್ಮ ಕರ್ನಾಟಕದಲ್ಲಿ ತುಂಬ ದೊಡ್ಡ ಎತ್ತರಕ್ಕೆ ಹೋಗೋಕ್ಕೆ
ಯಾವುದೇ ಥರದ ಡೌಟ್ ಇಲ್ಲ ಅಂತ ಅನಿಸ್ಬಿಡ್ತು. ಅಂದರೆ ಯಾವ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದ್ರೂ ಈಚ್ ಆ್ಯಂಡ್ ಎವರಿ ಡಿಪಾರ್ಟ್ಮೆಂಟ್ ಅದು ತುಂಬ ಚೆನ್ನಾಗಿ ಮಾಡಿದೆ. ನಿಮಗೆ ಖಂಡಿತ ಒಳ್ಳೆಯದಾಗಲಿ ಮೇಡಮ್. ಈ ಉತ್ತರಾಯಣಕ್ಕೆ ಎಲ್ಲರೂ ತುಂಬ ಒಳ್ಳೆಯದನ್ನು ಬಯಸ್ತಿರ್ತಾರೆ. ಖಂಡಿತ ಇದು ತುಂಬ ದೊಡ್ಡ ಲೆವೆಲಲ್ಲಿ ರೀಚ್ ಆಗುತ್ತೆ ಅನ್ನೋದು ನನಗೆ ಯಾವ ಕಡೆಯಿಂದನೂ ಡೌಟ್ ಅಂತೂ ಆಗ್ತಾ ಇದೆ. ಕರೆಕ್ಟ್. ಬಲರಾಮ ಡೈಲಾಗ್ಸು ಅಂದರೆ ಒಂದೇ ಹೇಳಿದ್ರೂ ಬಿಟ್ಕೊಟ್ಟಂಗೆ ಆಗುತ್ತೆ ಯಾವುದಾದ್ರೂ, ಬಿಕಾಸ್ ಎಲ್ಲನೂ ಕನೆಕ್ಟ್ ಆಗಿದೆ. ಔಟ್ ಆಫ್ ಕಂಟೆಕ್ಸ್ಟಲ್ಲಿ ಅದಕ್ಕೇನು ಅರ್ಥ ಇರೋದಿಲ್ಲ. ಡೈಲಾಗ್ ಮಾತಾಡಿದ್ರು ಈಗ ನೀವೇನು ಮಾದೇವ ಅಲ್ಲಿ ನಾನು ಇಡೀ ಸಿನಿಮಾ 2 ನಿಮಿಷ ಏನು ಮಾತಾಡಿರ್ತೀನಿ, ಬಲರಾಮ ಆದ್ರೂ ಡೈಲಾಗ್ಸ್ ಕಮ್ಮಿ ಇದೆ. ಬಟ್ ಏನು ಅಂದರೆ ಆ ಡೈಲಾಗ್ಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಾನೆ ಇರುತ್ತೆ, ಇಂಟರ್ ಲಿಂಕ್ ಆಗಿರುತ್ತೆ. ಸೊ ಯಾವುದಾದ್ರೂ ಒಂದು ಹೇಳಿದ್ರು ಇಟ್ ಇಸ್ ಮಾಸ್ ಡೈಲಾಗ್ಸ್ ಥರ ಇಲ್ಲ. ಇಡೀ ಸಿನಿಮಾದಲ್ಲಿ ಎಲ್ಲೂ ಮಾಸ್ ಇಲ್ಲ, ನಾನು ಬಂದರೆ ಹೊಡಿತೀನಿ ಬಡಿತಾ ಇದೆ ಆ ಥರದ್ದು ಏನೂ ಇಲ್ಲ. ಬಲರಾಮ ಕ್ಯಾರೆಕ್ಟರ್ಗೆ ಎಷ್ಟು ಡೈಲಾಗ್ ಬೇಕು ಸರ್ ಶಂಕರ ರಜತ್ ಅವರೇ, ಈಗ ಎಲ್ಲರನ್ನೂ ಕೇಳೋದು ಎಕ್ಸ್ಪೀರಿಯನ್ಸ್ ಬಗ್ಗೆ ಬನ್ನಿ. ನಾನು ಹೇಳಿದ್ನಲ್ಲ ಫಸ್ಟ್ ಹೇಳಿದ್ರಿ ಹಿಡಿಯಕ್ಕೆ ಹೋಗ್ಬಿಟ್ಟು ಹಿಂಗೆ ಹಿಡ್ಕೊಂಡು ನನಗೆ ತಗೋಬೇಕು. ಪೂಜೆ ಮಾಡಿದ್ದಾರೆ ಇದಕ್ಕೆ ಮುಂಚೆ ಒಂದ್ಸಲಿ ಮಚ್ಚಿಡಿದಾಗ ತುಂಬ ನ್ಯೂಸ್ ಆಗಿದ್ರಿ, ಆಗಿದ್ವಿ. ಇದರಲ್ಲೂ ಮಚ್ಚಿಡ್ದಿದ್ದೀರಾ, ಅದ್ರ ಬಗ್ಗೆ ಏನಾದರೂ ಒಂದು ಮಾತು? ಇಲ್ಲ, ಇದನ್ನ ನನಗೆ ತುಂಬ ಖುಷಿ ಆಗೋದೇನು ನಮ್ಮ ಕೇಸವರೇ ಕೇಳ್ತಾರೆ ಇದನ್ನ. ಸೊ ಅದೊಂದು ತುಂಬ ಭಾಗ್ಯ ಅನಿಸುತ್ತೆ ನನಗೆ. ಇದರಲ್ಲಿ ಇಬ್ಬರು ಮಚ್ಚಿಡ್ತೀವಿ ತಿರ್ಗಾ. ಐ ಥಿಂಕ್ ಇದನ್ನ ಅಕಸ್ಮಾತ್ ಪ್ರಾಬ್ಲಮ್ ಬಂತು ಅಂದರೆ ನಮ್ಮ ಪ್ರೊಡ್ಯೂಸರ್ಗಳು ನೋಡ್ಕೊಂತಾರೆ. ಸೊ ಟೋಟಲ್ ಮೂವಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ವಂಡರ್ಫುಲ್ ಟೀಮ್. ಚೈತನ್ಯ ಸರಿಂದ ಹಿಡಿದು ವಿನೋದ್ ಸರ್, ಪ್ರಿಯಾ ಮೇಡಮ್, ನಿಶಾ ಮೇಡಮ್, ಪ್ರೊಡ್ಯೂಸರ್ಸು, ಎಷ್ಟು ಅದ್ಭುತ ಟೀಮು ಅಂದರೆ ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು, ತುಂಬ ಕನಸಿಂದ ಕಟ್ಟಿರುವಂಥ ಒಂದು ಸಿನಿಮಾ ಬಲರಾಮನ ದಿನಗಳು. 2026 ಬ್ಲಾಕ್ ಬಸ್ಟರ್ ಆಗೋದು ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಇಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಫಸ್ಟ್ ಬಂದಿದ ತಕ್ಷಣ ನಂಗೆ ಮೈಕ್ ಕೊಟ್ಬಿಟ್ಟು ಏನು ಮಾತಾಡಬೇಕು ಅಂತ ನನಗೆ ಹೇಳಿಲ್ಲ. ಇಷ್ಟೊಂದೆಲ್ಲ ಮಾತಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಬಂದಿದ ತಕ್ಷಣ ಒಂದು ಎರಡೆರಡು ಮಾತಾಡಿದೆ. ಜನತೆಗೆ ಬಲರಾಮ ತಂಡದಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಎಲ್ಲ ಕರ್ನಾಟಕದ ಜನತೆಗೆ ಬಲರಾಮ ತಂಡದಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.